ದಯವಿಟ್ಟು ನೀವು ಯಾರೂ ಕೃಷಿ ಅಭಿವೃದ್ಧಿ ಮಾಡೋದು ಸಾಕು. ಯಾಕಂದ್ರೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆದ ನಂತರ ಆರಂಭದಲ್ಲಿ ನೀರಾವರಿಯಾಗಿ ವೈಜ್ಞಾನಿಕ ಕೃಷಿ ಪ್ರಾರಂಭವಾದ ಸುಮಾರು 40% ಕೃಷಿ ಭೂಮಿ ಯಾವುದನ್ನು ಬೆಳೆಯಲಿಕ್ಕೆ ಬಾರದಷ್ಟು ಹದಗೆಟ್ಟು ಹೋಗಿದೆ. ಎಲ್ಲ ಉತ್ಪನ್ನಗಳು ವಿಷಮಯ. ಆ ಕಡೆ ಗಮನ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಕೃಷಿ ಮಾಡಬೇಕಂತ ಒಬ್ಬರೂ ಮಾಡ್ತಾ ಇಲ್ಲ. ಇಷ್ಟು ದ್ರಾಕ್ಷಿ ಬೆಳೆಗಾರರಿದ್ದೀರಿ, ಈ ದ್ರಾಕ್ಷಿ ಇತಿಹಾಸ ಒಂದು ಸ್ವಲ್ಪ ನೋಡ್ಕೊಳ್ರಿ ನೀವು. 1100, 1200ನೇ ಶತಮಾನದಲ್ಲಿ ಸಹಿತ ಇದರ ಕುರುಗಳು ಸಿಗ್ತಾವ. ರಾಜ ಮಹಾರಾಜರು ದ್ರಾಕ್ಷಿ ಬೇಕಂದಾಗ ಕಾಡಿ ಕಳಿಸ್ತಿದ್ರು. ವರ್ಷವಿಡೀ ದ್ರಾಕ್ಷಿ ಸಿಗ್ತಿತ್ತು. ಅಲ್ಲೇ ಒಂದು ಚೆನ್ನಾಗಿ ಮಾಗಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಆದದ್ದನ್ನು ರೇಜಿನ್ ಅಂತೇಳಿ ಅವಾಗ ಉಪಯೋಗ ಮಾಡ್ತಿದ್ರು. ಅತಿಯಾಗಿ ಮಾಗಿದ್ದನ್ನು ತಂದು ವೈನ್ಸ್ ಮಾಡ್ತಿದ್ದರು. ರಾಜ ರಾಣಿ ಕುಂತು ಕುಡ್ಕೋತಿದ್ರು. ಅವಾಗಿನ ಫೋಟೋಗಳದಾವ. ದ್ರಾಕ್ಷಿ ಹಣ್ಣನ್ನು ರಾಣಿಗೆ ತಿನ್ನಿಸ್ತಿರ್ತಾನ, ರಾಣಿ ರಾಜಾಗ ತಿನ್ನಿಸ್ತಿರ್ತಾನ. ಯಾರೊಬ್ರು ಔಷಧ ಹೊಡಿತಿರ್ಲಿಲ್ಲ, ಅದಕ್ಕೆ ಪ್ರೂನಿಂಗ್ ಮಾಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಇಲ್ಲ 65ರಿಂದ 75, 80 ತನಕ ಬಿಜ್ಜರ್ಗಿ, ಬಾಬಾನಗರ್, ತಿಕೋಟ ಬೀಜದ ದ್ರಾಕ್ಷಿ ಇದ್ದು ಒಪ್ತಿನ್ನ. ಅನಾಬ್ಶಾಹಿ, ಭೋಕ್ರಿ, ಒಂದು ಬೋರ್ಡೋ ಹೊಡಿತಿದ್ರು, ಒಂದು ಸಲ್ಫರ್ ಹೊಡಿತಿದ್ರು. ಜಿಎನಕ ಅವಶ್ಯಕತೆನೇ ಇರಲಿಲ್ಲ. ಒಂದು ಎಕರೆಗೆ 35 ಟನ್ 40 ಟನ್ ಜೋತ್ ಬೀಳ್ತಿತ್ತು. ಕಲ್ಲು ಹಾಕಿ ಕಂಬಾನಿ ಎದುರಿಸರೆ ಎಷ್ಟೋ ಪೆಂಡಾಲ್ ಬೀಳ್ತಿದ್ದು. ಅದನ್ನು ನಾವು ವಿಚಾರ ಮಾಡ್ತಾ ಇಲ್ಲ. ನಾನು ದ್ರಾಕ್ಷಿ ಹಚ್ಚಿನಿ. ಏನೈತಿ ಈಗ ಮಣುಕ್ ಮಾಡಕ ಡೊಂಗರಾವ್ ಸಾಹೇಬ್ರ ಫ್ಯಾಕ್ಟ್ರಿನ ಹಾಕಿಬಿಟ್ಟಾರ. ಏನು ಈ 2 ದಿವಸದಾಗ ನಮ್ದೆಲ್ಲ ಮುಗಿಸಿಬಿಡ್ತಾರೋ, ಯಾಕೆ ಸುಮ್ಮನೆ ಚಿಂತೆ ಮಾಡೋದು? ಹಚ್ಚು ದ್ರಾಕ್ಷಿ ಹಚ್ಚಿ. ದ್ರಾಕ್ಷಿ ಇಷ್ಟು ಜಾಂಡ್ರ ಬೆಳೆ ಐತಿ. ಯಾವುದ ರೋಗ ಬಂದರೂ 2 ದಿವಸ ಮುಂಚೆ ತಿಳಿಸ್ತೈತಿ ನಿಮಗೆ. ಅದನ್ನ ನೋಡುವಷ್ಟಿದನಿಲ್ಲ ನಿಮಗೆ. ಮಾಡಾಗೈತಿ, ಈಗೊಂದು ಔಷಧ ಹೊಡಿ ನೋಡುನು, ಸಾಯಂಕಾಲ ಮಾಡಿ ಕಡಿಮೆ ಆತಂದ್ರೆ ಬಿಡುನು, ಇರ್ಲಿಕ್ಕೆ ಮತ್ತೊಂದು ಔಷಧ ಹೊಡಿನು. ಅದರಾಗ ಒಂದು ಮಳೆ ಬಂದ್ರೆ ಮತ್ತೆ ಮಧ್ಯಾಹ್ನದಾಗ ಒಂದು ಔಷಧ. ಒಂದ ಹೊಡಿತೀರ್ಯಾ? ಇಲ್ಲ. ಕಾಪರ್ ಆಕ್ಸಿಕ್ಲೋರೈಡ, ಬಾವಿಸ್ಟಿನ, ಸಲ್ಫರ, ಒಂದು ಕೀಟನಾಶಕ ಏನೇನು ಅದಾವ ಎಲ್ಲ 4 ಕೂಡಿಸಿ ಹೊಡಿದ. 4 ಕೂಡಿಸಿ ಯಾರು ಔಷಧ ಹೊಡಿತೀರಿ ಅವ್ರಿಗೆ ದ್ರಾಕ್ಷಿ ಒಳಗೆ ಏನೂ ಗೊತ್ತಿಲ್ಲತ್ತಾರ. ಈ ಸಂಬಂಧಪಟ್ಟ ಔಷಧ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ, ರೋಗ ಏನಾದರೂ ಇರ್ದಿದ್ರ ಇದು ರೆಸಿಡ್ಯೂಯಲ್ಸ್ ಆಗಿ ಕನ್ವರ್ಷನ್ ಆಗ್ತೈತಿ. ಆ ದ್ರಾಕ್ಷಿಯಲ್ಲಿ ಬೇಡವಾದಂಥ ತ್ಯಾಜ್ಯ ವಸ್ತು ಉಳ್ಕೊಳ್ಳಕತ್ತೈತಿ. 96 ತನಕ, ಅವಾಗನ 280, 300, 350 ತನಕ ಮಣುಕ್ ಮಾರ್ತಿದ್ರು. ಅತ್ತ ಕಡಿಮೆ ರೇಟ್ನ್ಯಾಗ. ಈಗ ಮುಂದುವರಿದ ಕಂಟ್ರೀಸ್, ಯುರೋಪ್ ಕಂಟ್ರೀಸ್ನಾಗನಕ ನಿಮ್ಮ ಮಣುಕ್ ಒಟ್ಟ ತಗೊಳಂಗಿಲ್ಲ. 96 ಫಸ್ಟ್ ಟೈಮ್ ರಿಜೆಕ್ಟ್ ಆಗಿ ವಾಪಸ್ ಬಂದು, ಫ್ರೂಟ್ ಬೋರರ್ ಬಂದು, ಕಾಯಿ ಹಣ್ಣಾಗೋ ಟೈಮ್ದಾಗ ಒಂದು ಕೀಡ್ ಬಂದು, ಬೇವಿನ ಎಣ್ಣೆ ಅಂತೇಳಿ ಅದರಾಗ ಸೈಪರ್ ಮಾತ್ರ 20 EC ಎಕ್ಸ್ಪೈರ್ ಆದದ್ದು ಮಿಕ್ಸ್ ಮಾಡಿ ಬೇವಿನ ಎಣ್ಣೆ ಅಂತೇಳಿ ನೀಮ್ ಆಯಿಲ್ ಅಂತ ಹೊಡೆದು ಬಿಟ್ರು. ನೀಮ್ ಆಯಿಲ ಎಷ್ಟರ ಮಟ್ಟಿಗೆ ಇರ್ತೈತಿ? ಪ್ಯಾರಾಥ್ರೈಡ್ ಔಷಧ ಇವತ್ತು ಹೊಡೆದ್ರೆ 6 ತಿಂಗಳಕ್ಕಿಂತ ಹೆಚ್ಚು ಆ ಬೆಳೆಯಲ್ಲಿ ಇರ್ತದ. ಅಷ್ಟರೊಳಗೆ ಫಲ ಕಟಾವು ಮಾಡಿದ್ರೆ ಆ ಫಲ ಇರುವವರೆಗೂ ಆ ರೆಸಿಡ್ಯೂಯಲ್ಸ್ ಆ ಹಣ್ಣಾಗಿರ್ತದ. ಇಂಥ ಹಣ್ಣ ಇಲ್ಲೆಲ್ಲರ ಸಮುದ್ರ ದಂಡಿಗೆ ಹುಗಿತೇನೆಂದ್ರೂ ನಮ್ಮ ಮೀನಿಗೆ ಸಹಿತ ಎಲ್ಲ ಇಲ್ಲಿ ಆಪತ್ತು ಬರ್ತದ. ಅದಕ್ಕೆ ಇದನ್ನೆಲ್ಲ ನೀವು ಓದ್ಬೇಡ್ರಿ. ದಿವಸಕ್ಕೆ ಇಷ್ಟು ಡ್ಯಾಮೇಜ್ ಅಂತ ಹೇಳಿ ವಾಪಸ್ ಕಳಿಸ್ರು. ಅವಾಗೂ ನಾವು ನೋಡಲಿಲ್ಲ. ಡೌನಿ ಮಿಲ್ಡ್ಯೂ, ಪೌಡ್ರ್ ಮಿಲ್ಡ್ಯೂ ಎಲ್ಲರಿಗೆ ಮೇಜರ್ ರೋಗ. ಇದಕ್ಕೆ ಎಲ್ಲ ಔಷಧನ ಹುಡುಕಾಡ್ತೀವಿ. ಇದು ಯಾಕೆ ಬರ್ತದ ಅಂತ ಹೇಳ್ತಿರಲ್ಲ ನೀವು, ಅದನ್ನು ನೋಡ್ತಾ ಇಲ್ಲ. ಎಲೆ ಹೂ ಬರುವಾಗ ಎಲ್ಲ ಹೂಗಳು ಸಮಾನವಾಗಿ ಬರಬೇಕು. ಸಮಾನವಾಗಿ ಬರಬೇಕಾದ್ರೆ ಏಪ್ರಿಲ್ ಚಾಟ್ನಿ ಕೊನೆಯ ಕಣ್ಣಿನವರೆಗೂ
ಬ್ರೌನ್ ಕಲರ್ ಬರಬೇಕು, ಹಿಂಗೆ ಹಿಡಿದ್ರೆ ಕರಕ್ಕ ತವಾಜ್ ಬರಬೇಕು, ಅಂದರೆ ಮಾಗಬೇಕು. ಅವಾಗ ಪೂರ್ತಿಯಾಗಿ ಮಾಗಿದಾಗ ಮೊಳಕೆ ಹೂವು ಅರಳಬೇಕಾದ ಗೊನಿ ಬರಬೇಕಾದ್ರೆ ಅದಕ್ಕೊಂದು ಎಂಜೈಮ್ ಏನು ಬರ್ತೈತಿಲ್ಲ, ಅದು ನ್ಯಾಚುರಲ್ ಆಗಿ ಅದರಲ್ಲಿ ಹುಟ್ಟುಕೋತದ. ಅದನ್ನ ನೋಡೋದಿಲ್ಲ, ಮಾಡಾಗ್ಯದಾಳ ಮುಂಗಾರಿ ಮಳಿ ಚಾಲು ಆಯ್ತು ಕರ್ಪ ಬಂದಂಗೆ ಆಗಿರ್ತೈತಿ, ಇದೇನು ಮಾಡೋದೈತಿ, ಅದು ಉದುರಿ ಹೋಗ್ಲಿ. ಇಲ್ಲ, ನೀವು ಅಕ್ಟೋಬರ್ ಚಾಟ್ನಿ ಮಾಡುವವರೆಗೂ ಎಲೆ ಹಸಿರಾಗಿ ಎಷ್ಟು ಇರ್ತದಲ್ಲ ಅಷ್ಟು ನಿಮ್ಮ ಗೊನೆಗಳು ಅಟ್ ಎ ಟೈಮ್ ಬರ್ತಾವ, ಒಂದೇ ಸಮನಾಗಿ ಬರ್ತಾವ. ಅದರಲ್ಲಿ ಬೆಳೆದು ಮಾಗುವಂತ ರೆಸಿಸ್ಟೆನ್ಸ್ ಪವರ್ ಇರ್ತದ. ಅಂತ ಟೈಮ್ನಾಗ ಇದು ಮಾಗುವುದಕ್ಕೆ ಬೇಕಾದದ್ದು ಎಲ್ಲ ಪೋಷಕಾಂಶಗಳು ಬೇಕಾಗುವುದಿಲ್ಲ. 16ರಲ್ಲಿ ಪೊಟ್ಯಾಶ್, ಬೋರಾನ್, ಫೆರಸ್, ಜಿಂಕ್, ಅದ್ರ ಜೊತೆಗೆ ಸ್ವಲ್ಪ ಕಾಪರ್. ಈ ವಸ್ತುಗಳು ಗೊನೆ ಹೂ ಅರಳಿದ ತಕ್ಷಣ ಅತಿ ಸೂಕ್ಷ್ಮ ಇರ್ತದ ಕಾಳ, ಅದು ಮಾಗಬೇಕು ಜಲ್ದಿ. ಮಾಗದಿದ್ರ ಆ ಡೌನಿ ಎಲೆಯಿಂದ ಬಂದದ್ದು ಅದಕ್ಕೂ ಕಂಟಿನ್ಯೂ ಆಗ್ತದ. ಎಲೆಯ ಎಸಳುಗಳ ಮಧ್ಯೆ ಬಿಳಿ ತುಪ್ಪಳ ಬತ್ತಂದ್ರ ಡೌನಿ ಮಿಲ್ಡ್ಯೂ. ಇದು ಕಟಾವಾಗಿ ಕುಡಿ ಬಂದ ನಂತರ 28 ದಿವಸದವರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಬರೋ ಚಾನ್ಸ್ ಇರ್ತದ. ನಿಮ್ಮ ಗೊನೆಗಳು ಒಂದೇ ಟೈಮ್ನಲ್ಲಿ ಬಂದಿದ್ರ, ಒಂದು ಗೊನೆ ನೀವು GS ಸ್ಪ್ರೇಕ್ ಬಂದಿರ್ತದ, ಅವಾಗ ಇನ್ನೂ ಒಂದು ಗೊನೆ ಬರ್ತಿರ್ತದ. ಈ ಗೊನೆ ಎಲೆ ತೆಳುವಾಗಿರೋದ್ರಿಂದ ಇದು 50 ದಿವಸದವರೆಗೂ ಕಂಟಿನ್ಯೂ ಆಗ್ತದ. ಹಿಂಗೆ ಈ ಟೈಮ್ ಬಂದಾಗ ಅತಿ ಹೆಚ್ಚು ಸಿಂಪರಣೆಗಳು ನೀವು ಮಾಡ್ಕೋತ ಹೋಗ್ಬೇಕಾಗ್ತದ. ಇದಕ್ಕೆ ಇನ್ಬ್ಯಾಲೆನ್ಸ್ ಸ್ಪ್ರೌಟಿಂಗ್ ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಏಪ್ರಿಲ್ ಪ್ರೂನಿಂಗ್ನಾಗ ಮಾಡ್ಕೋಬೇಕಾಗೈತಿ. ಏಪ್ರಿಲ್ ಪ್ರೂನಿಂಗ, ಅಕ್ಟೋಬರ್ ಪ್ರೂನಿಂಗ, ಅದಕ್ಕೊಂದು ಬೆಳವಣಿಗೆ ಹಂತ. ಅತಿ ಹೆಚ್ಚು ಭೂಮಿಯಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ವೈಟ್ ರೂಟ್ಸ್ ಬರಬೇಕು. ಅದಕ್ಕೆ ಫಾಸ್ಫೇಟ್ ಅವಶ್ಯಕತೆ ಭಾಳ ಇರ್ತದ. ಫಾಸ್ಫೇಟ್ ಒಂದ ಸಿಗಂಗಿಲ್ಲ, ಅದ್ರ ಜೊತೆಗೆ ನೈಟ್ರೋಜನ್ ಬೇಕಾ. ಫಾಸ್ಫೇಟ್ ಕಾಂಪ್ಲೆಕ್ಸ್ ಗೊಬ್ಬರ, DAP ಗೊಬ್ಬರ ಹಾಕುದು ಗೊತ್ತದ. ಇದು ಹೆಂಗ ತಯಾರಾಕತಿ, ಇದರಿಂದ ಎಷ್ಟು ಹಾನಿ ಐತಿ ನಮಗೆ ಯಾರಿಗೂ ಗೊತ್ತಿಲ್ಲ. ರಾಕ್ ಫಾಸ್ಫೇಟ್ ಸಿಗ್ತದ ನಮ್ಮದು ಇಲ್ಲಿ, ಮ್ಯಾಂಗನೀಸ್ ಅದಿರ್ ಸಿಗ್ತದ, ಕಬ್ಬಿಣ ಅದ್ರ ಸಿಗ್ತದ ಭದ್ರಾವತಿ. ಹಂಗ ರಾಜಸ್ಥಾನ್, ಜೋಧ್ಪುರ್, ಉದಯ್ಪುರ್ ಅಲ್ಲೆಲ್ಲ ರಾಕ್ ಫಾಸ್ಫೇಟ್ ಅದ್ರ ಸಿಗ್ತದ. 26ರಿಂದ 28% ರಂಜಕ ಇರುವಂತ ರಾಕ್ ಫಾಸ್ಫೇಟ್ ತಗೊಂಡು ಪ್ರಬಲ ಗಂಧಕಾಮ್ಲವನ್ನ ಅದಕ್ಕೆ ಕನ್ವರ್ಷನ್ ಮಾಡ್ತಾರ. ಅವಾಗ P2O5 ಫಾರ್ಮ್ನಾಗ ರಂಜಕದ ಪೆಂಟಾಕ್ಸೈಡ್ ಅಸಿಡ್ ಬರ್ತದ. ಆ ಅಸಿಡನ್ನು ಬೈಂಡಿಂಗ್ ಸಾಯಿಲು ಯಾವುದರ ಒಂದು ಮಣ್ಣಿನ ರೂಪದಲ್ಲಿ ಅದರ ಮ್ಯಾಲ ಸ್ಪ್ರೇ ಮಾಡಿ, 8% ಬೇಕು ಅಷ್ಟು ಸ್ಪ್ರೇ ಮಾಡಿ ಇದನ್ನು ಮಾಡ್ತಾರೆ. ಇದರಲ್ಲಿ ಒಂದೇ ಒಂದು ಅನಾಹುತ ಕೆಲಸ ಅಂದ್ರೆ, ಆ ರಾಕ್ ಫಾಸ್ಫೇಟದಲ್ಲಿ 3ರಿಂದ 3.2% ವಿಷಕಾರಿ ಕ್ಯಾಡ್ಮಿಯಂ ಅದ. ಈ ರಾಕ್ ಫಾಸ್ಫೇಟ್ ಜೊತೆ ಆ ಕ್ಯಾಡ್ಮಿಯಂ ಸಹಿತ ದ್ರವರೂಪವಾಗಿ ಫಾಸ್ಫೇಟ್ದಾಗ ಸೇರ್ಕೋತದ. ಈ ಕ್ಯಾಡ್ಮಿಯಂ ಮಣ್ಣಿಗೆ ಬಿತ್ತಂದ್ರೆ ಆ ವಿಷವಸ್ತು ದ್ರಾಕ್ಷಿ ಒಳಗೆ ಬರಾಕೈತಂದ್ರೆ ಅದು ಎಷ್ಟಿದ್ರು ಅದನ್ನು ಹೊರಗೆ ಹಾಕಾಕ ದಾರಿ ಇಲ್ಲ ಅಂತ ಹೇಳಿ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳದೆ ದ್ರಾಕ್ಷಿ ಗಿಡ ಸುಮ್ಮನೆ ಕುಂಡಿರ್ತದ. ಅದು ಸುಮ್ಮನೆ ಕೂತ್ರೆ ನೀವು ಸುಮ್ಮನೆ ಕುಂಡ್ರಂಗಿಲ್ಲ. ಇದು ಗೊಬ್ಬರನ ಡೂಪ್ಲಿಕೇಟ್ ಕಾಣಿಸ್ತದ, ಎಟ್ಟು ಹಾಕಿರೂ ಚಿಗೆ ಹೊತ್ತು ಮತ್ತೆ ಅದನ್ನು ತಂದು ಹಾಕ್ತೀರಿ. ಅವಾಗ ಮಣ್ಣಿನಲ್ಲಿ ಕರಗಲಾರದ ಲವಣಾಂಶವಾಗಿ ಕನ್ವರ್ಷನ್ ಆಗ್ತದ. ಇದು ಕರಗಲಾರದ ಲವಣಾಂಶಗಳ ಪ್ರಮಾಣ 1ಕ್ಕಿಂತ ಹೆಚ್ಚಾಯಿತು 25 to 30% ಈಲ್ಡ್ ಲಾಸ್ ಆಕತಿ. ಕ್ವಾಲಿಟಿಯಲ್ಲಿ 50% ಲಾಸ್ ಆಕತಿ. ಅದರಲ್ಲಿ ಮುಖ್ಯವಾಗಿ ಸೋಡಿಯಂ ಕ್ಲೋರೈಡ್, ಫ್ಲೋರೈಡ್ ಸಹಿತ ಆಗ್ತದೆ, ಕ್ಯಾಡ್ಮಿಯಂ, ಆರ್ಸೆನಿಕ್, PB, ಸೀಸ, ಇವೆಲ್ಲ ಸಸ್ಯಗಳಿಗೆ ಬೇಡವಾದ ವಸ್ತುಗಳು. ಇದನ್ನೆಲ್ಲ ನೀವು ಮಾಡಕತ್ತೀರಿ. ಹಿರಿಯರ ಫಾಸ್ಫೇಟ್ ಹೆಂಗೆ ಕೊಡ್ತಿದ್ರು? ಮಣ್ಣಾಗ ಫಾಸ್ಫೇಟ್ ಇಲ್ಲಿ ಯಾವುದೋ ಮಣ್ಣು ತಗೋರಿ ನೀವು, 1 ಹೆಕ್ಟೇರ್ಗೆ 18 kgಯಿಂದ 60 kgವರೆಗೂ ಫಾಸ್ಫೇಟ್ ಅದ ಮಣ್ಣು ಪರೀಕ್ಷೆ ಆಧಾರ ಮೇಲೆ. ಪೊಟ್ಯಾಶ್ ಅಂತೂ 1 ಹೆಕ್ಟೇರ್ಗೆ 15ರಿಂದ 65 ಟನ್ ಪೊಟ್ಯಾಶ್ ಅದ. ಆದ್ರೆ ಪೊಟ್ಯಾಶ್ ಕೆ ಫಾರ್ಮ್ನಾಗ ಇದ್ದದ್ದು
ಪೊಟ್ಯಾಷಿಯಂ ಆಕ್ಸೈಡ್ K2O ಫಾರ್ಮ್ ಬರಕ್ಕೆ ಬೇಕಾದಂಥ ಮಣ್ಣಿನ ರಚನೆಯನ್ನು ನೀವು ಮಾಡಿಕೊಡ್ಬೇಡ್ರಿ. ಅದನ್ನು ಎಷ್ಟು ಬೇಕಷ್ಟು ಮಣ್ಣಿನ ಫಲವತ್ತಾದ ಮೇಲ್ಮೈ ಹೆಚ್ಚು ಮಾಡಬೇಕು. ಅದರ pH ನ್ಯೂಟ್ರಲ್ ಇರಬೇಕು. 7.5 ತನ ಇರಲಿ. ಲಾಸ್ಟ್ EC 0.6 0.8ಗಿಂತ ಒಳಗಿರಬೇಕು. ಆ ಟೈಮ್ನಲ್ಲಿ ಸ್ವಲ್ಪ ಸಾವಯವ ವಸ್ತು ಏನಾದರೂ ದನಗಳ ಕಾಲಾಗಿ ಬಿದ್ದದ ಜಗಳ ಚಿಪ್ಪಾಡಿ ಏನೋ ಹೋಗಿರಿ, ಅಲ್ಲಿ ಪ್ರಾಚುರ್ಯ ಅರಾಂಟ್ಸ ಅಂಥೇಳಿ ಒಂದು ಬ್ಯಾಕ್ಟೀರಿಯಾ ಬೆಳೀತದ. ಅದು ಬೆಳೆದ ಸತ್ತಂದ್ರೆ ಅದರ ಮೈಯಿಂದ ಒಂದು ಗ್ಲೂಕೋನಿಕ್ ಆಸಿಡ್ ಹತ್ ಬಿಡ್ತದ. ಅದು K ಜೊತೆ ಕನ್ವರ್ಷನ್ ಹೊಂದಿ K2O ಮಾಡ್ತದ. ಆ K2O ಬೆಳಿಗ್ಗೆ ಹೆಚ್ಚಾಗುಲ್ದಂಗ ತಗೋ ಅಂತೇಳಿ ಒತ್ತಾಯ ಮಾಡ್ತದ. ನನ್ನ ಮಣ್ಣ ಆ ಬ್ಯಾಕ್ಟೀರಿಯಾ ಬೆಳೆಯಕ್ಕೆ ಎಷ್ಟು ಅನುಕೂಲತೆ ಅಂತ ಒಬ್ಬರೇ ಚೆಕ್ ಮಾಡ್ತೀವ. 1 ಕ್ವಿಂಟಲ್ MOP ಹಾಕಿದ್ರಿ ಅಂದ್ರೆ 7 ಕಿಲೋ ಕೆಟ್ಟ ದುಷ್ಪರಿಣಾಮ ಬೀರುವ ಸೋಡಿಯಂ ಅನ್ನು ಹಾಕ್ತೀವಿ ನಾವು. ಅದರಾಗ ಪೊಟ್ಯಾಷಿಯಂ ಸಾಲ್ಟ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಉಪ್ಪಿಗೆ ಬಾಯಿಗೆ ಹಚ್ಕೋದು ನೋಡ್ರಿ, ಉಪ್ಪು ಪತ್ತದ. ಅದಕ್ಕೆ ಕ್ಲೋರೈಡ್ ಇರುವಂಥ ಪೊಟ್ಯಾಷ್ ನಾವು ದ್ರಾಕ್ಷಿ ಗಿಡಕ್ಕೆ ಹಾಕೋದಿಲ್ಲಪ್ಪ. ದ್ರಾಕ್ಷಿ ಗಿಡಕ್ಕೆ ಒಂದ ಅಲ್ಲ, ಯಾವುದೋ ಇದಕ್ಕೆ ನಡೆಯಂಗಿಲ್ಲ. ಅದಕ್ಕೆ ನೀವು SOP ತಗೋತೀರಿ. ಅತ್ಯುತ್ತಲಾಗಿ ಸಾಲ್ಯುಬಲ್ ಫರ್ಟಿಲೈಸರ್ 0050 ಚಾಲು ಮಾಡೇ ಬಿಟ್ರು. ಇವು ಎಷ್ಟು ದಿವಸಕ್ಕೆ ಕರಗ್ತಾವು, ಹೆಂಗೆ ಇದನ್ನಕ್ಕವು ಏನಾರೇ ಒಂದು ಸ್ವಲ್ಪ ನಾವು ಅಭ್ಯಾಸ ಮಾಡ್ತೀವ. ಎಲ್ಲ ಅದನ್ನು ನಿಮಗೆ ಕರೆಕ್ಟಾಗಿ ತಿಳಿಸ್ತಿದ್ದೆ, ಆದರೆ ಏನೂ ಮಾಡಕ್ಕೆ ಬರೋದಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾ ಅದನ್ನು ಹೇಳ್ದೇನ. ನೀವೆಲ್ಲರೂ ಒಂದು ದಿವಸ ಸೇರಿದ್ರೆ, ಈಗ ಅಲ್ಲಿ ಬಿಜಾಪುರ ಏರಿಯಾದಾಗ ಅವ್ರ ದ್ರಾಕ್ಷಿ ಬೆಳೆಗಾರನ ಒಂದು ಮೀಟಿಂಗ್ ಇಟ್ಕೊಳಕತ್ತಾರ. ಅಲ್ಲಿ ಮುತ್ತಣ್ಣ ಮಾಳೆ ಅಂತೇಳಿ ಅಲ್ಲಿ ದ್ರಾಕ್ಷಿ ಮೇಲೆ ಕೆಲಸ ಮಾಡ್ತಾರೆ ಅವರು. ನಾವು ಸಲಹೆ ಮಾಡಿದಂಥ ಒಂದೂ ಪ್ಲಾಟ್ ಫೇಲ್ ಆಗಿಲ್ಲ, ಒಂದೂ ಕ್ವಾಲಿಟಿ ಮಿಸ್ ಆಗಿಲ್ಲ. ಎಲ್ಲರೂ ಬಂದರೆ ಎಲ್ಲರಲ್ಲಿ ಹೋಗೋದಿಲ್ಲ, ಕರೆಕ್ಟಾಗಿ ಮಾಡ್ತಾರೋ ಇಲ್ಲೋ ಅದರಷ್ಟು ನೋಡಿಕೊಂಡು ಇದನ್ನು ಮಾಡ್ಕೊಂಡು ಸಲಹೆ ಕೊಡ್ತೀವಿ. ಆ ಥರ ಇದು ಮಾಡಿದರೆ ನೀವು ಕೃಷಿಯನ್ನು ಅಭಿವೃದ್ಧಿ ಮಾಡಿದಂಗಾಯ್ತು. ತಪ್ಪಿ ಇದು ರೇಟ್ ಕಡಿಮೆ ಆಗ್ಯದ. 4-5 ವರ್ಷದಿಂದ ಎಷ್ಟೋ ಮಂದಿ ಪ್ಲಾಟ್ ತೆಗೆದ್ರು, ಎಷ್ಟೋ ಮಂದಿ ಈ ವರ್ಷನೂ ರೇಟ್ ಬರುದಿಲ್ಲ ಅಂತೇಳಿ ವ್ಯವಸ್ಥೆ ಮಾಡಿಲ್ಲ. ಅದಕ್ಕೆ ಒಮ್ಮೆಲೆ ಈಗ ರೇಟ್ ಬಂದದ. ಈ ರೇಟನ್ನು ಉಳಿಸ್ಕೊಂಡು ಹೋಗೋದು ನಿಮಗೆ ಹೆಂಗದ? ನೀವು ಈ ದ್ರಾಕ್ಷಿ ಬೇಸಾಯದಲ್ಲಿ ಸಂಪೂರ್ಣ ತಲ್ಲೀನರಾಗಬೇಕು. ಇದು ಪಾರಂಪರಿಕ ಕೃಷಿಯ ತಳಹದಿಯ ಮೇಲೆ ಸುಧಾರಿತ ಕೃಷಿ ನಡೆಸಬೇಕು. ಆವಾಗ ಇದನ್ನಾಗ್ತದ. ನಮ್ಮ ಹಿರಿಯರು ಹೇಳ್ತಿದ್ರು, ಗೊತ್ತೇ ನಿಮಗೆ? ರೋಹಿಣಿ ಮಳೆಗೆ ಬಿತ್ತಿಗೆ ಮಾಡಿದ್ರೆ ಓಣಿ ತುಂಬ ಕಾಳಂತ ಹೇಳ್ತಾರಲ್ಲ. ಇನ್ನೂ ಹಿರಿಯರನ್ನ ಕೇಳಿರ್ಬೇಕಾರೆ, ರೋಹಿಣಿ ಮಳೆ ಆಗಾಕೈತಂದ್ರ ಮಣ್ಕೊಂದವ್ರು ಎದ್ದು ಖುಷಿಯಿಂದ ಬಂದ ಮಳೆಯಾಗ ಜಿಗದಾಡ್ತಿದ್ರು, ಅಷ್ಟು ಖುಷಿ ಪಡ್ತಿದ್ರು ಅವರು. ಎಲ್ಲಾ ಮಳೆಯಾಗ ನೀರ ಬರ್ತದ, ರೋಹಿಣಿ ಮಳೆಯಾಗ ಯಾಕೆ ಹೇಳಿದ್ರ ಹಂಗ? ವಾತಾವರಣದಾಗ 75% ನೈಟ್ರೋಜನ್ ಐತಿ, 20% ಆಕ್ಸಿಜನ್ ಐತಿ, 0.3% ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದ. ಈಗ ನಾವು ಈಗೇನು ಸುಧಾರಿತ ಕೃಷಿ ಮಾಡಾಕತ್ತಿದೀವಲ್ಲ, ಈಗ 0.34 ಆಗ್ಯದ. ಅದು ಲೇಟೆಸ್ಟ್. ಅದು 0.4 ಆತಂದ್ರ ಅಸ್ತಮಾ ಆಗ್ಯ ಹುಟ್ಟುದಾಕೈತಿ ನಾವು. ಇದು ಎದಕ್ಕಾಗ್ಯದ? ಪ್ರತಿ ವರ್ಷ ಜಗತ್ತಿನ ಎಲ್ಲಾ ಪ್ರದೇಶ ಸೇರಿ 10,000 ಟನ್ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ವಾತಾವರಣಕ್ಕೆ ಸೇರಿಸ್ತಾ ಇದ್ದೀವಿ. ಯೂರಿಯಾ ಹಾಕ್ತೀರಿ, ಆ ಯೂರಿಯಾ ಹಾಕಿದಾಗ ಆದ್ರೆ 70% ಅಮೋನಿಯಾ ರೂಪದಲ್ಲೇನ ಹಾರ್ತದ. ಅದನ್ನು ಆರ್ದ್ರ ಯೂರಿಯಾ ಮಾಡ್ಕೊಂಡು ಹಾಕಬೇಕು. ಯಾವಾಗ ಹಾಕಬೇಕು, ಎಷ್ಟು ಹಾಕಬೇಕು, ಇದು ಯಾವುದೂ ಗೊತ್ತಿಲ್ಲ. ಈ ಥರ ಮಾಡ್ಕೋತ ಹೋಗೋದ್ರಿಂದ ಯಾವುದೂ ಇದಕ್ಕೆ ಹತ್ತುವುದಿಲ್ಲ. ಅದಕ್ಕೆ ನೀವು ಅದರಲ್ಲಿ ತಲ್ಲೀನರಾಗಿ ಯಾವಾಗ ಏನು ಕೊಡಬೇಕು ಅದನ್ನು ನಾವು ಇದನ್ನು ಮಾಡ್ಕೋತ ಕೂತ್ರ ಏನು ಬೇಕು ಅದನ್ನು ಮಾಡಕ್ಕೆ ಬರ್ತದೆ. ಇನ್ನು ಕಬ್ಬಿನವ್ರ ಕತಿ ಅಂತ ನನಗೆ ಹೇಳಕ್ಕಾಗೋದಿಲ್ಲ. ಕಬ್ಬು ಕಟಾವಿಗೆ ಬಂದು ಕಬ್ಬು ಕಡಿದ್ರೆ 86 ರಿಂದ 88% ಸಿಹಿ ಸುಕ್ರೋಸ್ ಫಾರ್ಮ್ನಾಗ ಇರಬೇಕು.
6-8% ಮಾತ್ರ ಗ್ಲೂಕೋಸ್ ಫಾರ್ಮ್ನಾಗಿರ್ಬೇಕು. ಈ ಕಬ್ಬು ಇಟ್ಟ ಇರ್ತಾನೆ, ಸುಲಂಗಿ ಹೊಡಿತಾವ ಗೊತ್ತ ನಿಮಗೆ, ಕಣ್ಣೆಲ್ಲ ಉಬ್ಬಿ ಮಾಲ್ಯೋದು ಕಬ್ಬು ಹಾಕಿರ್ತಾವ. ಇದು 80% ಗ್ಲೂಕೋಸ್ ಆಗಿರ್ತದ. ಅದು ಇಂಥ ಗ್ಲೂಕೋಸ್ ಇದ್ದದ್ದು ಸಕ್ರಿನ ಫ್ಯಾಕ್ಟರಿ ಒಯ್ತಾರ, ಯಾಕ ಅವ್ರಿಗೆ ಬೇಕಾಗೈತಿ. ಇಥೆನಾಲ್ ಒಂದು ಬರ್ದಿದ್ರೆ ನಿಮ್ಮ ಕಬ್ಬಿದ್ದು ಆಕಾರ ಗೊತ್ತಾಕಿತ್ತು. 1000 ರೂಪಾಯಿ ಟನ್ ಒಯ್ಯಂದ್ರು ಯಾರು ಒಯ್ತಿರ್ಲಿಲ್ಲ. ಯಾಕಂದ್ರೆ ಮುಂದುವರಿದ ಕಂಟ್ರೀಸ್ನಲ್ಲಿ ಇಂಡಿಯಾದ ಶುಗರ್ಕ ವೈಟ್ ಪಾಯ್ಸನ್ ಅನ್ನಾಕತ್ಯಾರ. ಎಲ್ಲಾನು ಗ್ಲೂಕೋಸ್ ಫಾರ್ಮ್ನಾಗ ಅದ. ಆ ಗ್ಲೂಕೋಸ್ ಫಾರ್ಮ್ ಇದ್ದದ್ದನ್ನ ಗ್ರ್ಯಾನ್ಯುವಲ್ಸ್ ಮಾಡಾಕ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಾಕತ್ತೀವಿ. ಸಲ್ಫರ್, ಆಸಿಡ್ ಟ್ರೀಟ್ಮೆಂಟ್, ಸೋಡಿಯಂ ಹೈಡ್ರೋ, ಬೆಳ್ಳಗಾಗಬೇಕು. ಕಂದ ಬಣ್ಣ ಬಂದ್ರೆ ನಾವು ಸಕ್ರೆ ತಿನ್ನಂಗಿಲ್ಲ. ಅದನ್ನ ವೈಟ್ ಇರ್ಬೇಕು, ಅಗದಿ ಮತ್ತು ದೊಡ್ಡ ದಮ್ಮ ಹಾಳಿರ್ಬೇಕು, ಎಲ್ಲ ಥರ ನೋಡ್ತೀವಿ. ಬೆಲ್ಲರೇನು ಕ್ಯಾಂಡದ ಗತೆ ಇರ್ಬೇಕಂತ ಹೇಳ್ತೀವಿ. ಅದಕ್ಕೇನು ಹಾಕ್ತೀವಿ ಗೊತ್ತೈತಿ, ಎಲ್ಲ ನಿಮಗೆ ಹಾಕೋದು. ಇದನ್ನು ತಿಂದ ತಕ್ಷಣ ಅದರಲ್ಲಿಯ ಗ್ಲೂಕೋಸ್ ನೇರವಾಗಿ ರಕ್ತಕ್ಕೆ ಹೋಗ್ತೈತಿ. ಗ್ಲೂಕೋಸ್ ಒಂದೇ ಹೋಗಂಗಿಲ್ಲ, ಅದ್ರ ಜೊತೆ ಈ ಸಲ್ಫರ್ ವಿಷಗಳು ಹೋಗಿರ್ತಾವಲ್ಲ, 2.5% ರೆಸಿಡ್ಯೂವಲ್ಸ್ ಇರಾಕ್ ಪರ್ಮಿಸೇಬಲ್ ಐತಿ. ಈಗ 17% ಬಂದೈತಿ ಸಕ್ಕರೆಯಾಗ. ಬೆಲ್ಲದಾಗ 10% ಇರಾಕ್ ಪರ್ಮಿಸೇಬಲ್ ಐತಿ. ಅದನ್ನ 22%, 25% ತಂದೀವಿ. ಇದು ನಿಮಗೆ ಗೊತ್ತಾಗಿಲ್ಲಲ್ಲ, ಗೊತ್ತಾಗೈತಿ. ಸಣ್ಣ ಹುಡುಗರಿಗೆ ರೆಗ್ಯುಲರ್ ಆಗಿ ತಿನ್ನಿಸ್ರೆ ಅವಕ್ಕೆ ಸಹಿತ ಶುಗರ್ ಬರಕತ್ತೈತಿ. ಬೆಲ್ಲ ಮಾರಾಕ್ ನಿತ್ರ ಸಂತ್ಯಾಗ ಜೇನು ಹುಳ ಕಣಜೂರಿಗೆ ಗುಯ್ಯತ್ತು ಬರ್ತಿದ್ದು, ಅದನ್ನ ಒಡೆದು ಹಾಕ್ಬಿಡ್ತಿದ್ದಿಲ್ಲ. ಈಗ ನಿಮ್ಮ ಬೆಲ್ಲ ಅದನ್ನ ಹರಿದು ಇಟ್ಟರು ಒಂದು ಇರಿ ಬರಂಗಿಲ್ಲ, ಒಂದು ಜೇನು ಹುಳ ಬರಂಗಿಲ್ಲ. ನಾ ಸಾಯ್ತನತ್ ಗೊತ್ತೈತಿ ಅವಕ್ಕ. ನೀವ ಬೆಲ್ಲ ಗಟ್ಟಿ ಆಗ್ಲಿಕ್ಕೆ ಅದ್ರಾಗ ಸಿಮೆಂಟ್ ಸಹಿತ ಹಾಕಿ ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ಮಾರಾಕತ್ತೀವಿ. ಸಕ್ರೆ ಅಂತೂ ಏನು ಕೇಳುವುದ ಬೇಡ. ಇಂಥ ಕಬ್ಬ ಈ ತರ ಆಗಾಕ ಕಾರಣ, ಮುಖ್ಯ ಕಾರಣ ಅಂದ್ರೆ ನಿಮ್ಮ ಮಣ್ಣಿನಲ್ಲಿರುವಂಥ ದೋಷ, ನೀವು ಒದಗಿಸುವಂಥ ಗೊಬ್ಬರ ದೋಷ. ಇದಕ್ಕೆ ಮೂಲಭೂತ ವ್ಯವಸ್ಥೆ ಅದ. ಅದ್ರ ಪ್ರಕಾರ ಮಾಡ್ರೆ ಏನೂ ಇದನ್ನಿಲ್ಲ, ಚಿಂತಿಲ್ಲ. ನಮ್ಮ ಹಿರಿಯರಿಲ್ಲಿ ಕೃಷ್ಣಾ ನದಿ ದಂಡಿಗುಂಟ 419 ಅಂತೇಳಿ ಕರಿ ಕಬ್ಬ ಬೆಳಿತಿದ್ರು, ಜವಾರಿ ಕಬ್ಬು. ಶ್ರಾವಣದಾಗ ಹಚ್ತಿದ್ರು, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಮುಂದಿನ ಆಗಸ್ಟ್ ಸೆಪ್ಟೆಂಬರ್ದಾಗ ಗಾಣ ಮಾಡ್ತಿದ್ರು. ಚಲೋ ಬೆಳೆದವರು 1 ಎಕರೆಗೆ 325 ಪೆಂಟ್ ಮಾಡ್ತಿದ್ರು. 30-31 ಕಿಲೋದ್ದು 110 ಟನ್ ಆಯ್ತು. ಹಚ್ಚು ಹೊತ್ನಾಗ ಒಂದು 8-10 ಬಂಡಿ ಸಗಣಿ ಗೊಬ್ಬರ ಹಾಕ್ತಿದ್ರು. ಬೋದ್ ಮಾಡಾಗ ಒಂದು 8-10 ಬಂಡಿ ಹಾಕ್ತಿದ್ರು. ಯೂರಿಯಾನೂ ಗೊತ್ತಿರಲಿಲ್ಲ, ಯಾವ DAPನೂ ಗೊತ್ತಿರಲಿಲ್ಲ. ಆದ್ರೆ ಪಾರಂಪರಿಕ ಕೃಷಿಯ ತತ್ವಗಳನ್ನು ಅವ್ರು ಪಾಲಿಸ್ತಿದ್ರು. ಈ ವರ್ಷ ಇಲ್ಲಿ ಕಬ್ಬು ಹಚ್ಚಬೇಕಂದ್ರೆ ಅದನ್ನ 1 ವರ್ಷ ಮೊದಲನ ಆಳ ಉಳುಮೆ ಮಾಡಿ ಬಿಸಿಲಿಗೆ ಬಿಟ್ಟು ಬಿಡ್ತಿದ್ರು. ಬಿಸಿಲಿಗೆ ಬಿಟ್ಟು ಮಳೆ ದಾರಿ ಕಾಯ್ತಿದ್ರು. ರೋಹಿಣಿ ಮಳೆ ಅಂತ ಹೇಳಿಲ್ಲ. ಈ ವಾತಾವರಣದ ನೈಟ್ರೋಜನ್ ಮತ್ತು ಆಕ್ಸಿಜನ್ ನಡುವೆ ಏನಾದರೂ ಸ್ಪಾರ್ಕ್ ಹೊಡೆದ್ರೆ ಅದು ನೈಟ್ರೋಜನ್ ಮೋನಾಕ್ಸೈಡ್ ಅಂತ ಹೇಳಿ ಒಂದು ಗ್ಯಾಸ್ ತಯಾರಾಗಿಬಿಡ್ತದೆ. ನೈಟ್ರೋಜನ್ ಮೋನಾಕ್ಸೈಡ್ ಅಸ್ಥಿರ ಐತಿ, ಮತ್ತಷ್ಟು ಆಕ್ಸಿಜನ್ ತಗೊಂಡು ನೈಟ್ರೇಟ್ ಆಗ್ತದ. ಅದು ಈ ನೈಟ್ರೇಟ್ಗೆ ಒಂದು ಈಟ ನೀರು ಹೈತಂದ್ರೆ ನೈಟ್ರಿಕ್ ಆಸಿಡ್ ಆಗ್ತದ. ಆರ್ಗ್ಯಾನಿಕ್ ನೈಟ್ರಿಕ್ ಆಸಿಡ್ ಯೂರಿಯಾದ ಮತ್ತೊಂದು ರೂಪ. 1 ತಾಸು ಮಿಂಚಿ ಮಳೆ ಆದ್ರೆ 10-12 ಕಿಲೋ ದೇವ್ರ ಯೂರಿಯಾನ ಬೀಳ್ತದ. ಪೂರ್ಣ ಪ್ರಮಾಣದ ಈ ನೈಸರ್ಗಿಕ ಯೂರಿಯಾ 40 ಕಿಲೋ ಯೂರಿಯಾಕ್ಕೆ ಸಮಾನ. ಇಂಥ ಮಿಂಚು ಇದನ್ನು ಯಾವಾಗ ಹೊಡಿತಿತ್ತು? ರೋಹಿಣಿ ಮಳೆಯಾಗ. ಅದಕ್ಕೆ ರೋಹಿಣಿ ಮಳೆಗೆ ಅಂದ್ರೆ ಅವ್ರೆಂಥ ವಿಜ್ಞಾನಿಗಳು ಇದನ್ನ ಹೇಳ್ಕೋತ ಹೋಗ್ಯಾರ. ಅವ್ರು ಹೇಳ್ತಾರಲ್ಲ ಹಂಗ, ರೋಹಿಣಿ ಮಳೆಯನ ಯಾವ ಮಳೆಯನ, ಮಳೆ ಆದ್ರೆ ಸಾಕಾಗಿತ್ತಿ. ಈ ಥರ ತಾತ್ಸಾರ ಮಾಡ್ತೀವಿ ನಾವು. ಇದು ಬೇಡ. ಆ ರೋಹಿಣಿ ಮಳೆ ಹೆಸರು ನನಗೆ ಗೊತ್ತಾದ ತಕ್ಷಣ ನಾ ಯಾವುದೂ ಇದನ್ನ ಮಾಡಲಿಲ್ಲ. ನನ್ನ ಯೂನಿಟ್ಗೆಲ್ಲ ನಾ ರೋಹಿಣಿ ಹೆಸರು ಇಟ್ಟೀನಿ. ರೋಹಿಣಿ ಅಂತ ಯಾರು, ನನ್ನ ಹೆಂಡತಿ ಹೆಸರು ಇಲ್ಲ, ನನ್ನ ಹೆಣ್ಮಕ್ಳು ಇಲ್ಲ. ರೋಹಿಣಿ ಬಯೋಟೆಕ್, ರೋಹಿಣಿ ಅನಾಲ್ಯಾಬ್, ರೋಹಿಣಿ ಬಯೋ ಫರ್ಟಿಲೈಸರ್ಸ್,
ರೋಹಿಣಿ ಬಯೋ ಕಂಟ್ರೋಲ್ಸ್ ಎಲ್ಲ ರೋಹಿಣಿ. ಎಷ್ಟು ಸಲ ರೋಹಿಣಿ ಅಂತ ನೆನೆದ್ರೂ ಅದನ್ನ ನಮಗೆ ತೀರ್ಸಕ್ಕಾಗೋದಿಲ್ಲ. ಈ ಮಳಿ 2 ವರ್ಷ 3 ವರ್ಷಕ್ಕೊಮ್ಮೆ ಸಫಿಷಿಯಂಟ್ ಆಗ್ತೈತಿ. ಆ ಮಳಿ ಹೆಚ್ಚಾತಂದ್ರೆ ಹೆಚ್ಚು ಸಾರ್ವಜನಿಕ ತೆಗೆದುಕೊಂಡು ಬೆಳೆಯುವಂಥ ಕಬ್ಬು ಏಕದಳ ಸಸ್ಯಗಳನ್ನು ಬೆಳೀತಿದ್ರು. ಅದು ಕಡಿಮೆ ಆದ ಕೂಡಲೇ ತೊಗರಿ ಕಡ್ಲಿಗೆ ಬರ್ತಿದ್ರು. ಮತ್ತು ಹಿಂಗಾರಿ ಮಾಡುವ ಹೊತ್ನಾಗ ತೇವಾಂಶ ನೋಡಿಕೊಂಡು ಯಾವ ಹೊಲದಾಗ ಹಿಂಗಾರಿ ಬೆಳಿ ಮಾಡಿದರೆ ಚಲೋ ನಾಟಿ ಆಗ್ತದ, ನನ್ನ ಬೀಜ ಇಟ್ಟದ್ದು ಕೌದಿ ಚೀಲದಾಗ ಕಟ್ಟಿಡ್ತಿದ್ರು. ಎಷ್ಟು ಮಟ್ಟಿಗೆ ಆರೋಗ್ಯವಂತದಾವು ನೋಡಾಕ ದಸರಾದ ಗಟ್ಟ ಹಾಕ್ತಿದ್ರು. ಗೋಧಿ ಸದಕ ಮೇಜರ್. ಆ ಗೋಧಿ ಸದಕ ಎಷ್ಟು ಪ್ರಮಾಣ ಮೊಳಕೆ ಆಕೈತಿ? ಹೆಚ್ಚು ಪ್ರಮಾಣ ಮೊಳಕೆ ಆಗಿದ್ರೆ ಒಂದು ಸೇರ್ ಕಡಿಮೆ ಬೀಜ ಬಿತ್ತಿದ್ರು, ಕಡಿಮೆ ಮಾಡಿದ್ರೆ ಒಂದು ಸೇರ್ ಬೀಜ ಹೆಚ್ಚಾಕಿದ್ರು. ಇಂಥ ವಿಜ್ಞಾನ ಅವ್ರಿಗಿದ್ದದ್ದು ನಾವು ಯಾಕೆ ಕಲ್ಕೊಲಿಲ್ಲ? ನಮಗೊಂದು ಈಗೋ ನಾ ಭಾಳ ಶಾಣೆ ಕಲ್ತೀನಿ, ಏನೇನು ಕಲ್ತಿಲ್ಲ. ದಯವಿಟ್ಟು ಕೈ ಮುಗಿತೀನಿ ನಿಮಗೆ. ಅವ್ರು ಏನದಾವಲ್ಲ ಸಾಂಪ್ರದಾಯಿಕ ಕೃಷಿಗಳು, ಅದರಲ್ಲಿರುವಂಥ ಇಂಥ ಒಂದನ್ನು ಉಳಿಸ್ಕೋತ ಹೋಗ್ರಿ ನೀವು. ಇರ್ದಿದ್ರೆ ನಕ್ಕಿ ಅಳಿಸೋಕ್ಕಿರಿ ಎಲ್ಲ. ನಮ್ಮ ಮಕ್ಕಳು ಇಲ್ಲಿ ಕೃಷಿ ಮಾಡಬೇಕಾಗ್ಯದ. ಆ ಕಬ್ಬ 100 ಟನ್ವರೆಗೆ ಬೆಳ್ಯಾಕ ಏನು ಮಾಡ್ತಿದ್ರು? ಕೆಲವೊಂದು ಮುಖ್ಯದಾವು. ವಿಶ್ರಾಂತಿ ಕೊಟ್ಟು ಬೇಸಾಯ ಮಾಡ್ರಿ, ಭೂಮಿಯ ಭೌತಿಕ ಸುಧಾರಣೆ. ಕಬ್ಬು ಹಚ್ಚುದೈತಿಲ್ಲೋ ಅದನ್ನ ಫೆಬ್ರವರಿಯಿಂದ ಏಪ್ರಿಲ್ ಮೇ ತನಕ ಉಳುಮೆ ಮಾಡಿ ಬಿಸಿಲಿಗೆ ಬಿಡ್ರಿ. ಫಸ್ಟ್ ಮಳೆ ಆಗಲಿ, ನೀರು ಹಾಸಿದ್ರೆ ಆ ಮಣ್ಣಿನಿಂದ ವಾಸನೆ ಬರಬೇಕು. ಕಮ ಕಮ ವಾಸನೆ ಬತ್ತಂದ್ರೆ ಮಣ್ಣನ್ನ ಜೀವಂತದನ್ನಂತ ಹೇಳ್ತೈತಿ. ಇಲ್ಲಿ ಬಿಡ ಹೋಗೈತಿ ಕಬ್ಬ ಒಂಟು ಮಳೆ ಆಗಾನ ರೂಟಾವೆಟ್ರ್ ಹೊಡೆದು ಬೇಕಾದ್ರೆ ತಂಬಿಟ್ಟದಂಗೆ ಮಾಡೋಲ್ಲ, ಆಗುದಿಲ್ಲ. ಅದು ಸತ್ತದ. ಆ ಮಣ್ಣು ಜೀವಂತ ಇಟ್ಕೋಬೇಕು. ಕಬ್ಬು ನಾಟಿ ಮಾಡಿದ್ರೆ ಯಾವ ಟೈಮ್ದಾಗ ನಾಟಿ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಯಾವಾಗ ಅನುಕೂಲ ಆಕತ್ತೆ ಅವಾಗ ನಾಟಿ ಮಾಡ್ಕೋತ ಹೋಗ್ತೀವಿ. ಜುಲೈ 10ರಿಂದ ಸೆಪ್ಟೆಂಬರ್ 20ರವರೆಗೆ ನೀವು ಯಾವಾಗ ನಾಟಿ ಮಾಡ್ರಿ, ಯಾವುದಾ ತಳಿ ಮಾಡ್ರಿ, ಆ ಕಬ್ಬು 1 ತಿಂಗಳಿಗೆ 4 ಗಣಿಕೆ ಬೆಳೀತದ. ಅಕ್ಟೋಬರ್ನಿಂದ ಡಿಸೆಂಬರ್ ತನಕ 3 ಗಣಿಕೆ ಬೆಳೀತದ. ಜನವರಿಯಿಂದ ಫೆಬ್ರವರಿ ಕೊನೆವರೆಗೆ 2 ಗಣಿಕೆ ಬೆಳೀತದ. ಮಾರ್ಚ್ ಮೊದಲನೇ ವಾರದಿಂದ ಮುಂಗಾರಿ ಮಳೆ ಆಗೋ ತನಕ ನೀವು ಯಾವಾಗ ನಾಟಿ ಮಾಡ್ರಿ ತಿಂಗಳಿಗೆ ಬರೀ 1.5 ಗಣಿಕೆ ನಾಟಿ ಬೆಳೀತದ. ನವಂಬರ್ಗೆ ಹೋಗಿ ಫ್ಲವರಿಂಗ್ ಬರ್ತದ, ಇರ್ಲಿಕ್ಕೆ ಚೂಪಾಗಿ ಗಪ್ಪು ನೆತ್ತು ಬಿಡ್ತದ. ಏನು ಬೇಕಾದ ಹೇಳ್ರಿ ಸಾಹೇಬ್ರ, ಎಲ್ಲ ಹೋಗಿತ್ತದ. ನಾ ಈಗ ಹಚ್ಚಾಕತ್ತೇನೆ ಮಾರ್ಚಿನಾಗ, ನಂದು 100 ಟನ್ ಮಾಡಿಕೊಡ್ರಿ ಅಂದ್ರೆ ಇಲ್ರಿ ಸಾಹೇಬ್ರ, ನೀವು ಎಷ್ಟು ಕೋಟಿಗಟ್ಟಲೆ ರೊಕ್ಕ ಕೊಟ್ಟರು ಈ ನೈಸರ್ಗಿಕ ವ್ಯವಸ್ಥೆಯನ್ನು ಮಾಡಕ್ಕೆ ಬರುವುದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋದಿಲ್ಲ. ಇನ್ನು ತಳಿ ಅಂತಾದಿರ್ಬೇಕು, ಇದು ನಮಗೆ ಗೊತ್ತಾಗುದಿಲ್ಲ. ಮನಸ್ಸಿಟ್ರೆ ಎಲ್ಲ ಗೊತ್ತಾಕೈತಿ. ಕಬ್ಬು ನಾಟಿ ಮಾಡಿದ ನಂತರ ಭೂಮಿಯಲ್ಲಿದ್ದ ಶಕ್ತಿಯನ್ನ ನೀವು ಹಾಕಿದ್ದನ್ನ ತೆಗೆದುಕೊಂಡು ಹೆಚ್ಚು ಹೆಚ್ಚು ಬೆಳವಣಿಗೆ ಹೊಂದುವಂತ ಗುಣಧರ್ಮ ಹೊಂದಿರಬೇಕು. ಅಂದ್ರೆ ಆ ಕಬ್ಬಿನ ಆಂತರಿಕ ಸ್ಥಿತಿ, ಎಲ್ಲ ಕೋಶಗಳು ಎಲ್ಲ ಪೋಷಕಾಂಶಗಳನ್ನ ತೆಗೆದುಕೊಳ್ಳುವಂತ ಶಕ್ತಿ ಹೊಂದಿರ್ತಾವ. ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ 0.75% ಜಾಸ್ತಿ ಇದ್ರೆ ಒಂದು ಸಸಿಗೆ 23ರಿಂದ 25 ಕಬ್ಬುಗಳಾಕ್ಕವು. ಅದು 75ಕ್ಕಿಂತ ಹೆಚ್ಚಿತ್ತಂದ್ರೆ ನೀವು 6, 7, 8 ಫೂಟ್ವರೆಗೆ ಸಾಲು ಬಿಡ್ರಿ. 2 ಫೂಟ್ ಒಂದು ಹಚ್ಚ್ರಿ, 1 ಎಕರೆಗೆ 40,000 ತನಕ ಕಬ್ಬ ಸಾಕಾಗಿ ಬರ್ತದ. ಅದು ಕಡಿಮೆ ಇದ್ದಾಗ 6 ಫೂಟಿಗೆ ಬಿಟ್ರಿ ಅಂದ್ರೆ 1ಕ್ಕೆ 2-3 ಕಬ್ಬಾಗಿರ್ತಾವು. ಇನ್ನು ಬಿಟ್ವೀನ್ ಕಬಡ್ಡಿ ಆಡುವಟ್ಟು ಜಾಗ ಇರ್ತೈತಿ. ಹೊಲ ಎಲ್ಲ ಕಡಿದ್ರು 10-12 ಟನ್ ಆಗೋದಿಲ್ಲ, ಹೊಲನೇ ಬೆಳೆಯುವತ್ತು ನಮಗೆ. ಆ ಕಬ್ಬು 12 ತಿಂಗಳವರೆಗೆ ಯಾವುದೂ ಗುಣಮಟ್ಟ ಕೆಡದೆ ಬೆಳೆಯುವಂಥ ತಳಿಗಳಿರಬೇಕು. ಇಲ್ಲೊಂದೆರಡು ತಳಿಗಳದಾವ. ಕಬ್ಬು ತಗೊಂಡ್ ಬಾ, ಟಿಶ್ಯೂ ಕಲ್ಚರ್ ಬಾಟಲ್ ತೆಗೆ. ಒಂದು ಕಣ್ಣಿಗೆ ಎಷ್ಟು ಮರಿ ಹೊಡ್ಯಾಕ ಸಾಧ್ಯ ಅದ ನಿಮ್ಮ ಪ್ರದೇಶದಾಗ ಹೇಳ್ರಿ. ಇದೇನು ದೂರ ಅಲ್ಲ, ನಾನು ಹತ್ತನೇ ತಾಲೂಕಿನವನ. ಹೇಳಿ, ಎಷ್ಟು ತಿಂಗಳು ಕಬ್ಬಿರ್ಬೇಕಿದು?
ಹೇಳ್ರಿ, ಕಬ್ಬು ಭಾಳ ದಿವಸ ಬೆಳಿತೀರಿ. ನಾನು ನೋಡ್ಕೋತ ಬಂದೆ, ಕಬ್ಬು ಭಾಳ ಕಣ್ಣು ಕೂಗ್ತಿದ್ದು, ತರಿವಿ ನಿಂತು ನೋಡ್ಕೋತ ಬಂದೆ ನಾನು ಕಬ್ಬ. ಇದು ಜೂನ್ 20ಕ್ಕೆ ಹಚ್ಚಿದ ಕಬ್ಬಿದು. ಮನ್ಸೂನ್ ಸ್ಟಾರ್ಟ್ ಆದ ನಂತರ ಸೆಪ್ಟೆಂಬರ್ 20ರವರೆಗೆ 25ಕ್ಕೆ ಪೂರ್ವಗಾಳಿ ಮತ್ತೆ ಸ್ಟಾರ್ಟ್ ಆಗತ್ತದ. ಅಲ್ಲಿ ತನಕ ಇದು 4.5 ಗಣಿಕೆ ಬೆಳೀತದ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6.5ರಿಂದ 7 ತಿಂಗಳಾಗ್ಯದ. 22ರಿಂದ 26 ಗಣಿಕೆ ಆಗ್ಯಾವ. ಮುಂದಿನ ಎಲೆಯಾಗದಾವ. ಇನ್ನು ಇದನ್ನು ನಾನು ಮುಂದಿನ ಜುಲೈವರೆಗೆ ಬಿಟ್ಟರೆ ಬೇಡ, ತಪ್ಪಿ ಫ್ಯಾಕ್ಟ್ರಿಗೆ ಹೋಗೋ ತನಕ ಬಿಟ್ಟರೆ 58ರಿಂದ 60 ಗಣಿಕೆ ಆಗ್ತದೆ. ಈಗ ಒಂದು ಕಬ್ಬು 3 ಕಿಲೋ ಅದ. ಒಂದು ಕಬ್ಬನ್ನ 4.5ರಿಂದ 5 ಕಿಲೋ ಎವರೇಜ್ ಬರ್ತದ. ಬರೇ ನೀವು 30,000 ಕಬ್ಬ ಇಡ್ರಿ, 1 ಎಕರೆಗೆ 140 ಟನ್ ಬರ್ತದ. ಗುಂಟೆಗೆ 4 ಟನ್ ನಾವು ತೆಗ್ದೀವಿ. ಇಲ್ಲೊಂದದ, ಇದಕ್ಕೆ ನಾನೇ ಹೆಸರಿಟ್ಟಿನಿ, ನಮ್ದ RS 916 ಅಂತೇಳಿ, ರೋಹಿಣಿ ಶುಗರ್ ಕೇನ್ 916. ಇದು ಒಂದು ಕಬ್ಬು 5.5ರಿಂದ 6 ಕಿಲೋ ವೇಟ್ ಬೆಳ್ಯಾಕ ಬರ್ತದ. 10 ತಿಂಗಳದಾಗ 11.5 ರಿಕವರಿ ಅದ. ಯಾವ ಕಬ್ಬಿನಲ್ಲಿ ಸಕ್ಕರೆ ಇರುವುದಿಲ್ಲ, ಅದು ತೂಕ ಹೆಚ್ಚು ಬರುವುದಿಲ್ಲ. ಟ್ರಾಲಿ ಮ್ಯಾಲ ಎಟ್ಟು ಹೇರ್ರನು 2 ಟ್ರಾಲಿ ಕೂಡ 17 ಆತ, 18 ಆತ. ಅದ ಸಕ್ಕರೆ ಇತ್ತಂದ್ರೆ ನಮ್ಮ ಎಲ್ಲಾನು 26-27 ಟನ್ ನಾರ್ಮಲ್ ಹೇರ್ರನು ಬರ್ತಾವ. ಇವನ್ನ ಹಚ್ಚಿದ್ರೆ ನಾವು ಹಚ್ಚೋ ಟೈಮ್ ಆಗಸ್ಟ್ ಸೆಪ್ಟೆಂಬರ್ ಒಳಗಾಗಿ ಹಚ್ತೀವಿ. ಎಲ್ಲ ಹೊಸ ತಳಿ ಹಚ್ತೀವಿ. ಈ 916 ನಾನು ಆಗಸ್ಟ್ನಲ್ಲಿ, ಜುಲೈ ಎಂಡ್ದಿಂದ ಆಗಸ್ಟ್ ಎಂಡ್ ಒಳಗಾಗಿ ಬೀಜಕ್ಕೆ ಕೊಟ್ರನು 1 ಎಕರೆಗೆ 90 ಟನ್ಗಿಂತ ಕಡಿಮೆ ಬಂದರೆ ದೇವರಾಣಿ ಮಾಡಿ ಹೇಳ್ತೀನಿ, ಬೆಂಕಿ ಹತ್ರ ಹೇಳ್ತೀವಿ ನಾವು, ಲಾಸ್ ಅದ. ಇದನ್ನ ಬೆಟ್ಟ ಪ್ರದೇಶದಲ್ಲಿ ಅಸಿಟಿಕ್ pH ನಾಗ ಬೆಳೆದಿದ್ದು, 5ಕ್ಕಿಂತ ಕಡಿಮೆ ಇದ್ದು pH ನಾಗ. ನಮ್ಮಲ್ಲೆಲ್ಲ 8 ಅದಾವ pH. ಅದಕ್ಕೆ ಇದು ಕೃತಕ ಮಣ್ಣಿದು. ಈ ಮಣ್ಣಿನಾಗ ಏನೇನು ಇರ್ತಾವಲ್ಲ ಎಲ್ಲ ವಸ್ತುಗಳು ಸಮ ಪ್ರಮಾಣದಾಗ ಅದಾವು, ಯಾವುದೂ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಇದರ pH 6 ಅದ, 5.9ರಿಂದ 6. ಈ pH ನಾಗ ಅದನ್ನು ಮೊಳಕೆ ಒಡಿಸೊಂದು. ಒಂದು ಕಣ್ಣಿಗೆ ಎಷ್ಟು ಮರಿ ಹೊಡಿತಾವ ಅಂತ ಹೇಳಕ್ಕ ಆಗ್ಲಿಲ್ಲ ನಿಮಗ. ಇಲ್ಲೊಂದು ಬಾಟ್ಲಿ ಅದ, ಇದ ಮಣ್ಣು. ಇದಕ್ಕೆ ಈ ಟ್ಯೂಬ್ಲೈಟ್ ಬಿಡ್ತೀವಿ, ಅದ ಬಿಸಿಲು, ಸೂರ್ಯ ಪ್ರಕಾಶ. ಇದ್ರಾಗ ಒಂದು 270ರಿಂದ 280 ಕಬ್ಬಿನ ಸಸಿ ಅದಾವು. ಇವು ಒಂದು ಕಣ್ಣಿನ 1,000ನೇ ಭಾಗ. ಒಂದು ಹೊಸ ತಳಿ ಬಂದತಿ ಅಂದ್ರೆ ಒಂದು ಕಣ್ಣು ನೀವು ತಂದು ಕೊಟ್ರೆ ಜೀವಂತ ಇದ್ದದ್ದು ಒಣಗುಲ್ದ. ಒಂದು 11 ತಿಂಗಳು ಟೈಮ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಎಷ್ಟು ಸಕ್ಕರೆ ಕಬ್ಬು ಬೆಳೆಯುವ ಪ್ರದೇಶ ಇತ್ತಲ್ಲ ಅವ್ರಿಗೆಲ್ಲ ಆಗುವಷ್ಟು ಇದೇ ಕ್ವಾಲಿಟಿ ಸಸಿಗಳನ್ನ ಕೊಡಕ್ಕೆ ಬರ್ತದ. ಅಷ್ಟು ಮರಿ ಬರುವ ಶಕ್ತಿ ಇದ್ರಾಗದ. 3 ಮರಿ ಬರೋದಿಲ್ಲ, 8 ಟಾನಿಕ್ ಹೊಡಿಲಿ ಹೇಳ್ರಿ. ಆರ್ಗ್ಯಾನಿಕ್ ಕರೆಕ್ಟ್ ಮಾಡ್ಬೇಕಾಗ್ತದೆ. ಫಾಸ್ಫೇಟ್ ಬೇಕು, ಪೊಟ್ಯಾಶ್ ಬೇಕು, ನೈಟ್ರೋಜನ್ ಬೇಕು, ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡ್ತೀವಿ, ಆರ್ಥೋಪಾಸ್ಪರಿಕ್ ಪೊಟ್ಯಾಷಿಯಂ ಆರ್ಥೋಪಾಸ್ಪರಿಕ್ ಯೂಸ್ ಮಾಡ್ತೀವಿ, ಜಿಂಕ್ ಸಲ್ಫೇಟ್, ಪೆರಾಸಲ್ಫೇಟ್ ಎಲ್ಲ ಯೂಸ್ ಮಾಡ್ತೀವಿ. ಆದ್ರೆ ಅವುಗಳ ಪ್ರಮಾಣ ಎಷ್ಟು ಬೇಕೋ ಅಷ್ಟ ಯೂಸ್ ಮಾಡಬೇಕು. ಒಂದ ಹೆಚ್ಚಾತಂದ್ರೆ ಬೇಕಾದದ್ದು ವಸ್ತು ಬೇಕಾದಟ್ಟು ಮಣ್ಣಾಗಿದ್ರೂ ಹೆಚ್ಚಿದ್ದದ್ದು ಒಳಗೆ ಬಂದ್ರೆ ಅದನ್ನು ಹೊರಗೆ ಹಾಕಾಕ ನನಗೆ ವೋಮಿಟಿಂಗ್ ಆಗಲಿ ಸಂಡಾಸ್ ಆಗಲಿ ಇಲ್ಲ. ಅದಕ್ಕೆ ಯಾವುದೂ ತಗೊಳ್ಳದ ಸುಮ್ಮ ಕುಂಡಿರ್ತತಿ ಕಬ್ಬದು. ಗೊಬ್ಬರನ ಡೂಪ್ಲಿಕೇಟ್ ಕೊಟ್ಟನು ನೀವು, ಅವನ ಅಂಗಡಿಯಾಗ ತಂದು ಹೋಗುದು ನೋಡ್ನು ಅಂತೇಳಿ ಮತ್ತೆ ಅದ ಇದ್ದದ್ದು ಅಲ್ಲೇ ಹೋಗದ್ರಿ. ಈ ಕಬ್ಬಿಗೆನ ಇದನ್ನು ಮಾಡಿ. ಇದಕ್ಕೆ ಕಬ್ಬು ಈ ಹಂತದಲ್ಲಿ 12 ತಿಂಗಳವರೆಗೆ ಬೆಳಿಬೇಕಾದ್ರೆ ಮೊದಲಿನ 6 ತಿಂಗಳು ಮಣ್ಣಿನಲ್ಲಿ ಇದ್ದದ್ದನ್ನ ನೀವು ಬೆಳೆಗೆ ಹಾಕಿದ್ದನ್ನ ತಗೊಂಡು ಬೆಳೆದ್ರೆ ಮುಂದಿನ 6 ತಿಂಗಳು ವಾತಾವರಣ, ಸೂರ್ಯಪ್ರಕಾಶ, ನೀರು, ಹವೆ ತಗೊಂಡ ಬೆಳಿಬೇಕು. ಯಾವ ಗೊಬ್ಬರನೂ ಹಾಕಬಾರ್ದು. ಕೆಲವೊಂದು ಗೊಬ್ಬರ 45 ದಿವಸದ ತನಕ ಕರಗ್ತಾವ. ಅದಕ್ಕೆ 4ರಿಂದ 4.5 ತಿಂಗಳ ಮೇಲೆ ಒಟ್ಟ ರಾಸಾಯನಿಕ ಗೊಬ್ಬರ ಹಾಕಬಾರ್ದು. ಒಂದು ಬ್ಯಾಗ್ ಯೂರಿಯಾ ಹೋಗಿದ್ರೆ 4 ಟನ್
ಕಬ್ಬು ಕಡಿಮೆ ಆಗ್ತದ, ಅಷ್ಟ ಕ್ವಾಲಿಟಿ ಕೆಡ್ತದ. ಕಬ್ಬು ಮೊಳಕೆ ಒಡಿದು ಸೀಳುದು, ಶುಗರ್ ಕಡಿಮೆ ಇರುವುದು, ಇವೆಲ್ಲ ಅದರ ಗುಣಧರ್ಮದ ಉತ್ತಮವಿದ್ರೂ ರಾಸಾಯನಿಕ ಗೊಬ್ಬರ ಹಾಕಿ ಕೆಡಿಸುವಂತ ಇದನ್ನ ಇರ್ತದೆ. ಅದಕ್ಕೆ ಇಂಥ ತಳಿಯನ್ನ ನೀವು ಆಯ್ಕೆ ಮಾಡಿಕೊಂಡು ಕರೆಕ್ಟ್ ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ನೋಡಿಕೊಂಡು ಸಾಲು ಬಿಟ್ಟು ಯಾವ ಟೈಮಿನಾಗ ಸಸಿಗಳನ್ನು ಹಚ್ಚಬೇಕಾದ್ರೆ ಹೆಂಗೆ ಹಚ್ಚಬೇಕು, ಕಬ್ಬಿನ ಬೀಜ ನಿಮ್ಮಲ್ಲಿ ನೀವು ಮಾಡ್ಕೊಂಡು ಎಂದ ಮಾಡ್ತೀರಿ ಅಲ್ಲಿ ತನಕ ನೀವು ಜಾಣರಾಗುವುದಿಲ್ಲ. ಇದು ನೋಡ್ರಿ, ಅದ ಇದು 916 2 ತುಂಡು 5 ಕಣ್ಣದಾವ. ಇದ್ರ ವೇಟ್ 1 ಕಿಲೋ 600 ಗ್ರಾಮ್ ಅದ. ಇದರದ್ದು ಮತ್ತೊಂದು ಗುಣಧರ್ಮ, ಅದು CON 13073 ನವಸಾರಿ ಕಬ್ಬು ಸಂಶೋಧನಾ ಕೇಂದ್ರದಿಂದ 91132 CON. ಅದಕ್ಕೆ COC 671 ಕ್ರಾಸಿಂಗ್ ಮಾಡಿ ತೆಗೆದಂತ ಕಬ್ಬದು. ಅದು 18 ಫೂಟ್ ಹೋದ್ರೂ ಬೀಳಂಗಿಲ್ಲ, ಇದು 14 ಫೂಟ್ ಹೋದ್ರೂ ಕಬ್ಬು ಒಟ್ಟ ಬೀಳಂಗಿಲ್ಲ, ಲಾಜಿಂಗ್ ಆಗಂಗಿಲ್ಲ. ಕಬ್ಬು ನಿತ್ತು ಬೆಳೆಯುವಾಗ ದಪ್ಪ ಆಗ್ತದೆ ಎಷ್ಟು ಬೇಕಷ್ಟು. ರಾಸಾಯನಿಕ ದುಷ್ಪರಿಣಾಮವನ್ನು ಸಹಿಸಿಕೊಳ್ಳುವಂತ ಪ್ರತಿರೋಧಕ ಶಕ್ತಿ ಬರ್ತದೆ. ತಪ್ಪೊಂಟು ಯೂರಿಯಾ ಒಗದ್ರಿ ಒಮ್ಮೆ ಪಟಕ್ನ ಈ ಕಣ್ಣುಗಳೆಲ್ಲ ಮಳಿ ಕೊಡಿದು ಅವು ಸಣ್ಣ ಇದ್ದು ಅಂದ್ರೆ, ಯಾಕಂದ್ರೆ ಪ್ರೆಷರ್ ಹೆಚ್ಚಾಕತ್ತೈತಿ, ಕಬ್ಬು ದಪ್ಪ ಇರ್ತಿದ್ರೆ. ಅದಕ್ಕೆ ನೀವೇನು ಮಾಡ್ತೀರಿ, ಇಂಥ ಬೀಜ ನಾಟಿ ಮಾಡಿದ್ರೆ ಹೇಳ್ತಾರೆ ಚಲೋ ಅಂತ ಹೇಳಿ, ಇದನ್ನು ನೀವು ನಾಟಿ ಮಾಡಿ ನೋಡ್ರಿ. ಕಬ್ಬು ನಾಟಿ ಮಾಡಿದ ನಂತರ ಮೊದಲಿನ ಎಲೆ ಭೂಮಿ ಬಿಟ್ಟು ಎಷ್ಟು ಅಂತರ ಮ್ಯಾಗ ಬರ್ತದ ಅಷ್ಟು ನಿಮ್ಮ ಕಬ್ಬು ಹೈಟ್ ಆಗಿ ಬೆಳೀತದೆ. ಅಲ್ಲೇ ಗೊಂಜಾಳ ನಾಟಿಗತಿ ಅಲ್ಲೇ ಎಲಿ ಬಿಟ್ಟು ಇಟ್ಟು ಲೆವೆಲಿಗೆ ಒಂದು ಗಪ್ಪ ನಿಂದಿರ್ತದ. ಕಬ್ಬಿನಲ್ಲಿ ನಿಮ್ಮ ಮಣ್ಣಿನಲ್ಲಿ ಏನೋ ದೋಷದ. ಈಗ ನಿಮ್ಮ ಹೊಲದಾಗ ಹಾಕಿದ್ರಿ, ಇದ್ರಾಗ ಜಿಂಕ ಪೆರಸ ಕಡಿಮೆ ಇತ್ತು, ಗೊತ್ತು ಮಾಡೋದಿಲ್ಲ. 10% ಅಷ್ಟೇ ಸ್ವಲ್ಪ ಇದನ್ನಾಗಿರ್ತದ. ಅದ ಬೀಜ ಮತ್ತೊಬ್ಬರಲ್ಲಿ ಒಯ್ತಾರ, ಅವರಲ್ಲಿನೂ ಅದ ಕಡಿಮೆ ಇತ್ತು. ಅಲ್ಲಿ ಒಂದು 25% ಹೊಡೆತು ಬೀಳ್ತದ. ಮತ್ತ ಅವನು ಮುಂದೆ ಹೋದ್ರ ಸತತವಾಗಿ 2 ಆಗಲಿ 3 ಸಲ ಒಂದೇ ವಸ್ತುಗಳು ಕಡಿಮೆ ಆದವು ಅಂದ್ರೆ ಅದು ನನಗೆ ಬೇಕು ಅನ್ನೋದನ್ನ ಈ ಕಬ್ಬಿನಲ್ಲಿರುವಂಥ ಸಸ್ಯ ಕೋಶಗಳು ಮರ್ತು ಬಿಡ್ತಾವ. ಇದಕ್ಕೆ ನಾವು ಸೆಲ್ ಮ್ಯೂಟೇಷನ್ ಅಂತೀವಿ. ಒಂದು ಸಲ ಇವು ಮರ್ತು ಬಿಟ್ಟು ಅಂದ್ರೆ ನೀವು ಆ ಜಿಂಕ್ ಪೆರಸ್ ಟನ್ ಗಟ್ಟಲೆ ಹಾಕ್ರಿ, ಅವು ಓಪನ್ ಆಗುದಿಲ್ಲ. ಇದರ ಒಂದು ಕಣ್ಣನ್ನ ಇದ್ರಾಗ ಹಾಕ್ತೀವಿ, ಅದಕ್ಕೆ ಬೇಕಾದದ್ದು ಕೊಡ್ತೀವಿ. ಇಲ್ಲಿ ಬೇಕಾದಂಥ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿದ್ದು ಅದನ್ನು ತಿನ್ನಾಕ ಪ್ರೇರೇಪಿಸುವಂಥ ಉತ್ತೇಜಕ ವಸ್ತುಗಳು ಹಾರ್ಮೋನ್ಸ್ ಆ್ಯಡ್ ಮಾಡಿರ್ತೀವಿ. ಬೇಕಾದಟ್ಟು ಇದನ್ನಿರಲಿ, ಅದನ್ನು ತಿನ್ನಾಕ ಅವು ಪ್ರೇರೇಪಣೆ ಮಾಡ್ತಾವೆ. ಒಂದ್ಸಲ ತಿಂದು ಅದ್ರ ಇಂಟರ್ನಲ್ ಕಂಡೀಷನ್ ಕರೆಕ್ಟ್ ಆಗ್ತದೆ. ಅವಾಗ ಕಬ್ಬು ಮತ್ತೆ ಬೆಳವಣಿಗೆ ಹೊಂದಕತ್ತದ. ನಿಮ್ಮ ಮಣ್ಣಾಗ ಯಾವುದೋ ರೂಪದಾಗಿರಲಿ ಅದನ್ನು ತಿಂದು ತಿಂದು ಬೆಳೀತದ. ನಾವೊಂದು PVC ಪೈಪಿನಾಗ ಹಾಕಿದ್ರೆ ಮ್ಯಾಲ 4.5 ಫೂಟ್ ಕಬ್ಬಾಗಿತ್ತು, ಟಿಶ್ಯೂ ಕಲ್ಚರ್ ಕಬ್ಬು. ಬಾಳೆ ಏನು ಬೇಕಾದ ಜಾದು ಅದಾವ ಇದ್ರಾಗ. ಅದನ್ನ ನಾವು ಸಹ್ಯವಾಗುವಂತೆ ಇದು ಮಾಡಬೇಕು. ನಮ್ಮ ಮಿಸೆಸ್ ಅದು ಶ್ರೀಲಂಕಾಕ್ಕೆ ಹೋಗಿದ್ರು, ಅಲ್ಲಿ ಒಂದು ಶುಂಠಿ ಬೇರು ತಂದಿದ್ರು. ಎಲ್ಲರದು ಇಸ್ಕೊಂಡ್ರು, ಈಗ ಒಂದು ಹಂಗಾಗಿ ಹಿಡ್ಕೊಂಡು ಬಂದಿದ್ರು. ಬಂದ ಹಿಂಗೆ ತಂದೆನ ಅಂತೇಳಿ ತೋರಿಸಿಳು. ಅದನ್ನು ಚಿಮುಟ್ ನೋಡಿದೆ, ಸಾಯಂಕಾಲದವರೆಗೂ ಕೈ ಸ್ಮೆಲ್ ಬರ್ತಿತ್ತು. ಮರುದಿವ್ಸ ಟೀ ಮಾಡುವಾಗ ಒಂದಿಟ್ಟು ಚಿಮುಟಿ ಅದ್ರಾಗ ಹಾಕಿದ್ದೀವಿ, ಆ ಟೀನ ಬೇರೆ ಆಗಿತ್ತು. ಅದನ್ನು ಅಲ್ಲೇ ಸ್ವಲ್ಪ ನಾಟಿ ಮಾಡಿ ಒಂದು 4 ಮೊಳಕೆ ಬಂದು ಅವನ್ನ ಮೊಳಕೆ ಎಲ್ಲ ಇದನ್ನು ಮಾಡಿ ಈಗ ಒಂದು 40,000 ಸಸಿಗಳಾಗ್ಯಾವ. 1-2 ಎಕರೆ ಅದೇ ಶುಂಠಿ ಹಾಕ್ತಾ ಇದ್ದೀನಿ. ಆ ಶುಂಠಿ ಜಗತ್ತಾಗ ಎಲ್ಲೇ ಐತೋ ಇಲ್ಲೋ ಗೊತ್ತಿಲ್ಲ, ಅಷ್ಟು
ಪರಿಮಳಯುಕ್ತ, ಅಷ್ಟು ಘಾಟ, ಎಲ್ಲ ಥರ ಅದ. ಇವನ್ನೆಲ್ಲ ಮಾಡ್ಕೊಳಕ್ ಬರ್ತದ. ಅದಕ್ಕೆ ಟಿಶ್ಯೂ ಕಲ್ಚರ್ ಮಾಡಿದ ನಂತರ ನಾ ಬರೇ ದುಡ್ಡು ಮಾಡಬೇಕಾದ್ರೆ ಬೇಕಾದ್ ಮಾಡ್ಬೋದಾಗಿತ್ತು. ದೇಶಿ ಬಾಳೆ ತಳಿಗಳು, ನಮ್ಮ ರಾಜಾಪುರಿ, ಏಲಕ್ಕಿ ಬಾಳೆ, ನಂಜನಗೂಡು ರಸಬಾಳೆ, ಇವಕ್ ಮಣ್ಣಾಗ ನೀವು ಬೇಕಾದಟ್ಟು ವಿಷ ಇಡ್ರಿ, ಅದನ್ನೆಲ್ಲ ಬಿಟ್ಟು ತನಗೇನು ಬೇಕು ಅಷ್ಟ ತಗೊಳ್ಳುವಂಥ ಶಕ್ತಿ ಅದಾವು. ಗೊಬ್ಬರ ಬೇಡಂಗಿಲ್ಲ, ರಾಸಾಯನಿಕ ಗೊಬ್ಬರ, ಆರ್ಗ್ಯಾನಿಸಮ್ಸ್ ಎಷ್ಟು ಹಾಕ್ತಿ ಹಾಕು, ಅದ್ರ ಮ್ಯಾಲ ಮಣ್ಣಾಗಿರುವಂಥ ಶಕ್ತಿ ಬಿಡುಗಡೆ ಮಾಡ್ಕೊಂಡು ಬೆಳಿತಾವ. ಆ ಬಾಳೆಹಣ್ಣು ಏನು ಬರ್ತದ ಅದರಾಗ ಇದ್ದದ್ದು ರುಚಿ ಅಲ್ಲ, ಸುಕ್ರೋಸ್ನಾಗ ಇರಬೇಕು. ಗ್ಲೂಕೋಸ್ ಆತು ಮ್ಯಾಲ ಕೊಳತಂಗಕ್ಕತಿ, 20 ಒಣಕೊಂಡಿರ್ತಾವ. ಪ್ಯೂರ್ ಆರ್ಗ್ಯಾನಿಕ್ದಾಗ ಬೆಳೆದದ್ದು ಏಲಕ್ಕಿ ಬಾಳಿ, ನಂಜನಗೂಡು ರಸಬಾಳಿ, ಹಿಂಗೆ ಮ್ಯಾಲ ಕಟ್ಟಿ ಬಿಡ್ರಿ. 4 ಹಣ್ಣು ಹಾರ್ತೀನ್ರಿ, ಮತ್ತೆ ಮರುದಿವ್ಸ 4 ಹಣ್ಣು ಹಾಕವು. ಒಂದು ತಿಂಗಳ ತನ ತಿಂದ್ರು ಒಂದು ನೊಣಾಕೊಂಡಿರಂಗಿಲ್ಲ. ಆ ಸಕ್ರಿ ಬಾಳಿ ನೀವು ಡಯಾಬಿಟಿಕ್ ಇದ್ದವ್ರು ತಿಂದ್ರು ಸಹಿತ ಆ ಸುಕ್ರೋಸ್ ಇರುತ್ತ ಶಕ್ತಿಯನ್ನ ಎಲ್ಲ ಕೋಶಗಳು ಉಪಯೋಗ ಮಾಡ್ಕೋತಾವ. ಅದ ನೀವು ಆರೋಗ್ಯವಾಗಿದ್ದು ಜೀನೈನ, ರೂಬಸ್ಟ, ಈ ಬಾಳಿಕಾಯಿ ತಿನ್ರಿ. ಇದ್ರಾಗ ಒಟ್ಟ ಸುಕ್ರೋಸ್ ಪ್ರಮಾಣದಾಗ ಸಕ್ರಿನ ಇಲ್ಲ, ಎಲ್ಲ ಗ್ಲೂಕೋಸ್. 3ನೇ ದಿನಕ್ಕೆ ನೋಡ್ರಿ ಕೊಳ್ತಂಗಾಗಿ ನೊಣ ಎಲ್ಲ ಮುಗುರ್ತಾವಲ್ಲಿ. ಇವನ್ನೆಲ್ಲ ನೋಡ್ತೀವಿ ನಾವು. ಆರೋಗ್ಯವಂತರಿಗೆ ಸಹಿತ ಡಯಾಬಿಟಿಸ್ ಬರ್ತೈತಿ. ಅದಕ್ಕೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪ್ರತಿಯೊಂದು ಬೆಳೆಗೆ ಮೊದಲು ಇದನ್ನು ಹೋತದ ಎಕರೆ ಕಿಟ್ಟಿಟ್ಟು ಹಾಕ್ರಿ ಅಂತ ಹೇಳ್ರಿ. ಈಲ್ಡ್ ಬೇಸ್ಡ್ 1 ಟನ್ ಕಬ್ಬು ನಾವು ಈ ಭೂಮಿಯಿಂದ ಬೆಳಿಬೇಕಾದ್ರೆ 2 ಕಿಲೋ ನೈಟ್ರೋಜನ್, 800 ಗ್ರಾಮ್ ಫಾಸ್ಫೇಟ್, 1.5 ಕಿಲೋ ಪೊಟ್ಯಾಶ್, 20 ಗ್ರಾಮ್ ಜಿಂಕ್, 10 ಗ್ರಾಮ್ ಪ್ಯಾರಸ್, 5 ಗ್ರಾಮ್ ಮ್ಯಾಂಗನೀಸ್, 1 ಗ್ರಾಮ್ ಬೋರಾನ್, 0.05 ಗ್ರಾಮ್ ಮಾಲಿಬ್ಡಿನಮ್, ಇವಂಗೆಲ್ಲ ಒಂದು ಕೋಷ್ಟಕ ಐತೆ. ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿ ಆ ಸಸಿಗಳು ಎಟ್ಟದಾವು ನೀವ ಲೆಕ್ಕ ಹಾಕಬಹುದು. ಎಷ್ಟು ಪುಟಿನ ಸಾಲ್ ಬಿಡ್ತೀರಿ ಕಬ್ಬಿಗೆ? 4 ಪುಟಿನ ಸಾಲ್ ಬಿಟ್ರೆ 1 ಎಕರೆ ಹೊಲ ನಿಮ್ಮದು 10,000 ರನ್ನಿಂಗ್ ಸ್ಕ್ವೇರ್ ಫುಟ್ ಆಕೈತಿ. ದಟ್ಟಿದ್ದಲ್ಲಿ 4 ಹೆಜ್ಜೆ ಹಾಕ್ರಿ, ಕಡಿಮೆ ಇದ್ದಲ್ಲಿ 4 ಹೆಜ್ಜೆ ಹಾಕ್ರಿ, ಮಧ್ಯಮ ಇದ್ದಲ್ಲಿ 4 ಹೆಜ್ಜೆ ಹಾಕ್ರಿ. ದಟ್ಟಿದ್ದಲ್ಲಿ ಒಂದು 40 ಕಬ್ಬು ಅದಾವು, ಕಡಿಮೆ ಇದ್ದಲ್ಲಿ 20 ಅದಾವು, ಮಧ್ಯಮ ಇದ್ದಲ್ಲಿ 30 ಅದಾವು. 40, 30, 70, ಒಂದು 20, 90 ಕಬ್ಬ 30 ಸ್ಕ್ವೇರ್ ಫೂಟ್ನಾಗ ಅದಾವು. ಅಂದ್ರೆ 1 ಸ್ಕ್ವೇರ್ ಫೂಟ್ಗೆ 3 ಕಬ್ಬು ಅದಾವು. 10,000 ಸ್ಕ್ವೇರ್ ಫೂಟ್ 30,000 ಕಬ್ಬು ಅದಾವು. 30,000 ಕಬ್ಬು ಇದ್ರೆ ಮಣ್ಣಾಗಿ ನಾವು ಮೊದಲ ಇದನ್ನ ಮಾಡಿದಾಗ ಇಟ್ಟಿಟ್ಟಿದ್ದು ಇಲ್ಲಿ ತನಕ ಇಟ್ಟು ಕೊಟ್ಟನೆ. ಬೋದ್ ಮಾಡಾಗ ಲೆಕ್ಕ ಮಾಡಿ ಅದಕ್ಕೆ ಕೂಡುವಂಗೆ ಕೊಟ್ರಿ, ಕುಣ್ಣಿ ಹಂಗೆ 8 ಟನ್ ಆಕೈತೆ. ಅದು ನೀರು ಹಾಸ್ಕೊತ ಹೋದ್ರ ಅದಿಲ್ಲ ನಮಗೆ. ಯಾವ ಉದ್ರಿ ಕೊಡ್ತಾನ ನೋಡಪ್ಪ, ಅವನ ತೆಗೆ ಹೋಗಿ ನನ್ನ ಹೆಸರು ಹೇಳು, ಬಿಲ್ ಬರೋಣ ಕೊಡ್ತನು ತರೋಗು. ಅವ ಎಲ್ಲ ಒಕ್ಕೊಟ್ಟು ಯಾವ ಬಿದ್ದಿರ್ತಾವ ಅವನು ನಿನಗೆ ತುಂಬಿ ಮಾನ್ಯ ಇದನ್ನ ಚಲೋ ಬಂದತ್ತೆ ಅಂತ ಹೇಳಾಕ್ತಿದ್ದೋಪ ಅಂತ ಹೇಳಿ ಅದನ್ನ ಕೊಟ್ಟು ಇದನ್ನ ಮಾಡಿ ಒಗದು ಬಿಡು, ಆಳ್ಮನ್ಷ್ಯಾಗ ಹೇಳ್ಬಿಡುದು. ನೀವು ನೋಡಂಗಿಲ್ಲ. ಪ್ರತಿಯೊಂದು ಸಸ್ಯಗಳು ಜಾನ ರೈತರ ಜೊತೆ ಮಾತಾಡ್ತಾವ. 5 ನಿಮಿಷ ಸಾರಿ ಮುಗಿಸ್ತೀನಿ. ಹೊಲಕ್ಕೆ ಹೋದ್ರೆ ಹೋಗುತ್ತ ಬರ್ರಿ ಹೊಲಕ್ಕೆ. ಪ್ರತಿಯೊಂದೆಲ್ಲ ಆರಂಭದ ಎಲೆಗಳು ತೆಳು ಹಳದಿ ಬಣ್ಣಕ್ಕೆ ತಿರುಗಿ ತುದಿ ಎಲೆವರೆಗೆ ಅದೇ ಬಣ್ಣವನ್ನು ಅವತರಿಸಿದ್ರೆ ಅದು ನೈಟ್ರೋಜನ್ ಡೆಫಿಷಿಯನ್ಸಿ. ಆರಂಭದ ಬೆಲೆ ಹಸಿರಾಗಿದ್ದು ಎಲೆ, ತುದಿ ಎಲೆಗಳು ಅದರ ಬಣ್ಣದಲ್ಲಿ ವ್ಯತ್ಯಾಸ ಆಯ್ತಂದ್ರೆ ಅದು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಸಲ್ಫರ್, ಐರನ್. ಆರಂಭದ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಒಣಗುತ್ತಾ ಬಂದ್ರೆ ಪೊಟ್ಯಾಶ್ ಡೆಫಿಷಿಯನ್ಸಿ. ಚಿಗುರೆಲೆಗಳು ಒಣಗುತ್ತಾ ಬಂದ್ರೆ ಬೋರಾನ್ ಡೆಫಿಷಿಯನ್ಸಿ. ಎಲೆಯ ಎಸಳುಗಳ ಮೇಲೆ ಚಿಕ್ಕಿ ಬಂದ್ರೆ ಜಿಂಕ್ ಡೆಫಿಷಿಯನ್ಸಿ. ಎಸಳುಗಳ ಮಧ್ಯೆ ಬಂದ್ರೆ ಬೋರಾನ್ ಡೆಫಿಷಿಯನ್ಸಿ. ಎಲೆ ಹಳದಿ ಆದ್ರೆ ಎಸಳುಗಳು ಹಸಿರಾಗಿ ಕಂಡ್ರೆ ಇದು ಮ್ಯಾಂಗನೀಸ್ ಡೆಫಿಷಿಯನ್ಸಿ. ಹಳದಿಯಾಗಿ ಹಿಂಗೆ ಬಾಗಿದ್ರೆ ಕಾಪರ್ ಡೆಫಿಷಿಯನ್ಸಿ. ಪ್ರತಿಯೊಂದೆಲ್ಲ ಹೇಳ್ತೈತಿ ನಿಮಗೆ. ಅದು ಬರೇ ನೋಡಿ ಅದನ್ನ ತಿಳ್ಕೊಬೇಕು. ನಾವು ಹೋದ್ರೆ ಅಳ್ತಿರ್ತೈತೆ ಅದು. ನೋಡಪ್ಪ ಮೊನ್ನೆ 2 ಚೀಲ ಯೂರಿಯಾ ಹೋಗದಾನು, ಮತ್ತೆ ಈಗ ಯೂರಿಯಾ ತಂದಿಟ್ಟನಲ್ಲಿ, ನಾ ಹೆಂಗೆ ಇದನ್ನ ಮಾಡಲಿ? ಅದನ್ನೇನು ಹೇಳಬೇಡ. ಅಲ್ಲಿ ಅವನ ಅಂಗಡಿಯಾಗ ಇದು ಒಂದು ಐತಿ, ಇದನ್ನ ಹೋಗಿತ್ತಾನ ಸೊಯ್ ಐತಿ.
ಅದಕ್ಕೊಂದು 100 ಟನ್ ಕಬ್ಬು ಬೆಳೆಯುವಂಗಿದ್ರೆ ಸಾಮಾನ್ಯ ನೈಟ್ರೋಜನ್ ನಿಮ್ಮಲ್ಲಿದ್ರೆ 65ರಿಂದ 70 ಕಿಲೋ ನೈಟ್ರೋಜನ್ ಯೂರಿಯಾ ಫಾರ್ಮ್ನಲ್ಲಿ ಸಾಕು. ಅದ್ರ ಮೇಲೆ 5 kg ಹಾಕಿದ್ರೂ ಅದರ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಮಾಡ್ತದೆ. ಹಿಂಗೆ ಪ್ರತಿಯೊಂದರಲ್ಲಿ, ದ್ರಾಕ್ಷಿಯಲ್ಲಿ, ಎಲ್ಲದರಲ್ಲಿನೂ. ದಾಳಿಂಬೆ ಇದನ್ನು ಮಾಡ್ತೀರಿ ರೆಸ್ಟ್ ಪೀರಿಯಡ್ನಾಗ, ಅದ್ರ ಕಡ್ಡಿ ತಯಾರು ಮಾಡೋದು ಕಾಯಿ ಹರ್ಕೊಂಡು ಬಿಡುದು ಅದನ್ನು. ಅದು ರೆಸ್ಟ್ ಪೀರಿಯಡ್ನಾಗ ಅದರ ಕಡ್ಡಿ ಪಕ್ವಾಗುವಂತೆ ಮಾಡಿದರೆ ಪ್ರಥಮ ಹೂಗಳು ಕಡ್ಡಿ ಮೇಲೆ ಬಂದು ಅಂದ್ರೆ ಅದರ ಮುಂದಿನ ಹೂ ಹಿಂಗೆ ಮುಚ್ಕೊಂಡಿರ್ತದ. ಇದು ಮುಚ್ಕೋತಂದ್ರೆ ಆ ಒಂದು ದಾಳಿಂಬೆ ಹಣ್ಣನ್ನ 800ರಿಂದ 1100 ಗ್ರಾಮ್ವರೆಗೂ ದೊಡ್ಡ ಮಾಡಕ್ ಸಾಧ್ಯದ. ಅದು ಒಂದಿಟ್ಟು ಬಾಯಿ ಬೀಸಿತ್ತಂದ್ರೆ ನೀವು ಟನ್ ಗಟ್ಟಲೆ ಗೊಬ್ಬರ ಹೋಗಿರಿ, ಅದನ್ನ 400 ಗ್ರಾಮ್ ಮೇಲೆ ಮಾಡಕ್ ಆಗೋದಿಲ್ಲ. ಹೆಚ್ಚು ಗೊಬ್ಬರ ಹೋಗಿದ್ರೆ ಕ್ರ್ಯಾಕಿಂಗ್ ಬರ್ತೈತಿ, ಸೀಳ್ತದ. ಅದಕ್ಕೆ ಅದು ಗೊಬ್ಬರ ಅಂದ್ರೆ ಇದು ಅಮೃತ ಅಲ್ಲಿದ. ಅದಕ್ಕೆ ಯಾವುದೇ ಬೆಳೆಗಳನ್ನ ಬೆಳ್ಯಾಕ್ ಬಿಡ್ರಿ, ಅದ್ರ ತೊಂದರೆಗಳೇನು ಏನದ ಒಂದು ಸ್ವಲ್ಪ ಅಧ್ಯಯನ ಮಾಡ್ರಿ, ಅದ್ರ ಬಗ್ಗೆ ತಲ್ಲೀನಾಗ್ರಿ. ಕಡಿಮೆ ಆಗಿ ಯಾವಾಗ ಅದು ಸೋತ ನಿಲ್ತದ ಅವಾಗ ಸ್ವಲ್ಪ ಸಹಾಯ ಮಾಡ್ರಿ. ಅದಕ್ಕೆ ಇದನ್ನೊಂದು ಸ್ವಲ್ಪ ನೀವು ತಿಳ್ಕೊಂಡು ಮುಂದುವರೆದ್ರೆ ಈ ಕೃಷಿ ಉಳಿತದ. ಇದರಲ್ಲಿ ನಿಮ್ಮ ಮಕ್ಕಳು ಮರಿ ಮಕ್ಕಳು ಸಹಿತ ಇದೇ ಉದ್ಯೋಗವನ್ನು ಮಾಡ್ಕೋತ ಹೋಗ್ತಾರ. ಈಗ ಮಾಡುವಂಥ ಪದ್ಧತಿಯಲ್ಲಿ ನೀವು ಮಾಡಿದ್ರಿ ಅಂದ್ರೆ ಈ ಕೃಷಿ ಇಲ್ಲೇ ಅಧಪತನದ ಹಾದಿ ಹಿಡಿಯಾಕತ್ತದ. ಇದು ಮುಗೀತಂದ್ರೆ ನೀವು ಮಾಡಿದ ಸಾಧನೆಯನ್ನ ಫೋಟೋಗಳಲ್ಲಿ ತೋರಿಸುತ್ತ ಹಾಗೆ ಕೊಟ್ಟಿರ್ತದ. ಅದಕ್ಕೆ ಇಂಥ ಒಂದು ಸದುಪಯೋಗ ಆಗುವಂಥ ಪ್ರೋಗ್ರಾಮ್ ಮಾಡ್ಯಾರ. ಅವ್ರಿಗೆಲ್ಲರಿಗೂ ನೀವು ಹುತ್ತುವಾಗಿ ವಂದನೆಗಳನ್ನ ಹೇಳ್ತಾ ನನ್ನನ್ನು ಇಂಥ ಕಾರ್ಯಕ್ರಮದಲ್ಲಿ ಕರೆಸಿ ತಮ್ಮೊಡನೆ ಬೆರೆಯುವಂತೆ ಮಾಡಿದ ನಮ್ಮ ಮಾಜಿ MLA ಅವರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ.